ವೀಕ್ಷಕರೇ ನಮಸ್ಕಾರ. ಪಾಸಿಟಿವ್ ಪಲ್ಸ್ನ ಮತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ಕರ್ನಾಟಕದಲ್ಲಿ ಒಂದು ಜನರೇಷನ್ಗೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಅದೇ ರೀತಿಯಾಗಿ ಇತರ ಪುರಾಣಗಳಿರಬಹುದು ಅಥವಾ ಕಾಳಿದಾಸನ ಶಾಕುಂತಲೆ ಇರಬಹುದು, ಅದನ್ನು ಕನ್ನಡೀಕರಿಸಿ ಮನವನ್ನು ಮುಟ್ಟುವಂತಹ ಕಾರ್ಯ ಮಾಡಿದ್ರಲ್ಲಿ ಅಗ್ರಗಣ್ಯವಾಗಿ ನಿಲ್ಲುವಂಥವರು ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯ ಅವರು. ಬನ್ನಂದೆ ಅಂತಿದ್ದ ಹಾಗೆಯೇ ಗೋವಿಂದಾಚಾರ್ಯ ಅವರ ಹೆಸರು ಅದರ ಜೊತೆಯಲ್ಲಿ ಸೇರಿಕೊಳ್ಳುತ್ತೆ. ಅದೇ ರೀತಿಯಾಗಿ ಈಗ ಅವರ ಪುತ್ರಿಯಾಗಿರ್ತಕ್ಕಂಥ ವೀಣಾ ಬನ್ನಂಜೆ ಅವರ ಹೆಸರು ಕೂಡ ಸೇರಿಕೊಳ್ತಾ ಇದೆ. ಈಗ ವಿಶೇಷ ಏನು ಅಂತ ನೋಡೋದಾದರೆ 90 ವರ್ಷ ಅವರಿಗೆ ಈಗ ಹುಟ್ಟಿ ಮತ್ತು ಅವರು ಇವತ್ತು ಸದೇಹವಾಗಿದ್ದಿದ್ರೆ 90 ವರ್ಷದ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರು. ಆದರೆ ಅವರ ಹುಟ್ಟನ್ನು ಹಬ್ಬವನ್ನಾಗಿ ಆಚರಿಸೋದಕ್ಕೆ ಈಗ ಅವರ ಅಸಂಖ್ಯವಾಗಿರ್ತಕ್ಕಂಥ ಶಿಷ್ಯಗಣ, ಭಕ್ತಗಣ ಮತ್ತು ಕುಟುಂಬಸ್ಥರು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತು ಸಾಕಷ್ಟು ವಿಚಾರವನ್ನು ಮಾತನಾಡುವಂಥದ್ದಿದೆ. ಪ್ರಸ್ತುತ ಸನ್ನಿವೇಶದಲ್ಲಿ ಬನ್ನಂದೆ ಗೋವಿಂದಾಚಾರ್ಯ ಅವರ ಪಾತ್ರ ಏನಾಗಿರ್ತಿತ್ತು, ಇವತ್ತು ಅವರು ಯಾವ ರೀತಿಯಾದಂಥ ಮಾರ್ಗದರ್ಶನವನ್ನು ಮಾಡ್ತಿದ್ರು ಮತ್ತು ಅವರನ್ನು ಪದೇ ಪದೇ ಯಾಕೆ ನೆನಪಿಸ್ಕೊಳ್ಬೇಕು, ಎಲ್ಲ ವಿಚಾರದ ಬಗ್ಗೆ ಮಾತನಾಡೋಣ. ನನ್ನ ಜೊತೆಯಲ್ಲಿದ್ದಾರೆ ವೀಣಾ ಬನ್ನಂಜೆ ಅವರು. ಅಕ್ಕ ನಮಸ್ಕಾರ. ನಮಸ್ಕಾರ. ಮತ್ತೆ ಹೇಗಿದ್ದೀರಿ? ಚೆನ್ನಾಗಿದ್ದೀನಪ್ಪ, ನೀವು ಹೇಗಿದ್ದೀರಿ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಈಗ ತಂದೆಯವರ ಕೆಲಸ ನಡೀತಾ ಇದೆ, ಒಬ್ಬ ತಂದೆಯಾಗಿ, ಗುರುವಾಗಿ ಇದರ ಮಹತ್ವ ಮತ್ತು ಯಾಕೆ ನಿಮಗಿಷ್ಟು ಅವಶ್ಯಕತೆ ಅನ್ನಿಸ್ತಾ ಇದೆ? ನಾನು ಹಾಗೆ ನೀವು ಕೇಳುವಾಗ ಯೋಚನೆ ಮಾಡೋದು, ಇದೆಲ್ಲ ಒಂದು ತಂದೆಗೆ ಮಗಳು ಮಾಡುವ ಕೆಲಸವಾ? ನಾನು ಖಂಡಿತ ಒಬ್ಬಳು ಮಗಳು ಮಾತ್ರವಾಗಿದ್ದರೆ ಈ ಕೆಲಸ ಮಾಡ್ತಿದ್ನಾ ಇಲ್ವಾ? ಬಹುಶಃ ತಂದೆಗೆ ಮಗಳು ಮಾಡುವ ಕೆಲಸದ ಆಚೆಗೆ ಏನು ಉದ್ದೇಶ ಇದೆ ಅಂತ ಇದನ್ನು ನನ್ನನ್ನು ಈ ಕಾರ್ಯಕ್ಕೆ ನೇಮಿಸಲಾಗಿದೆ ಏನಾ ಅಂತ ನನಗೆ ಈಗ ಮಾತನಾಡೋ ಹೊತ್ತಿಗೆ ಹೊಳೆಯುವುದು. ಒಬ್ಬರು ಮಕ್ಕಳು ತಂದೆ ಅನ್ನುವ ಕೇವಲ ಬಾಂಧವ್ಯ ಆದರೆ ಅದು ಅವರು ಮಾಡಿಟ್ಟ ಭೌತಿಕ ಆಸ್ತಿ, ಅದಕ್ಕೆ ಸಂಬಂಧಪಟ್ಟ ಯಾವ ಹಕ್ಕು, ಇವುಗಳಿಗೆ ಮುಗಿದು ಹೋಗ್ತದೆ ಅಂತ ಅನಿಸುತ್ತೆ. ನಿಜವಾದ ಜ್ಞಾನ ಪರಂಪರೆಯ ಒಂದು ಮುಂದುವರಿಕೆಯಾಗಿ ಸಾಮಾನ್ಯ ಋಷಿ ಪರಂಪರೆಯಲ್ಲಿತ್ತು. ಅಪ್ಪನ ಹಾಗೆ ಮಗನನ್ನು ಬೆಳೆಸೋದು, ಮಗ ಕೂಡ ವಿದ್ಯಾವಂತನಾಗುವುದು, ಅವನು ಒಂದು ಗುರು ಪರಂಪರೆಯನ್ನು ಮುಂದುವರಿಸೋದು ಇತ್ತು. ಆ ದಿಶೆಯಲ್ಲಿ ನೋಡಿದರೆ ನನ್ನ ತಂದೆ ಏನೂ ನನಗೆ ಪಾಠ ಮಾಡಲಿಲ್ಲ. ನಾನು ಅವರನ್ನು ಗುರು ಅಂತ ಭಾವಿಸುವಂಥ ಯಾವುದೇ, ಅಂದರೆ ನಾವು ಸೋ ಕಾಲ್ಡ್ ಒಂದು ಬಾಕ್ಸ್ ಒಳಗಿಟ್ಟು ನೋಡುವಾಗ ಗುರು ಅಂದರೆ ಹೀಗಿರಬೇಕು, ಅವರು ಹೀಗೆ ಟ್ರೀಟ್ ಮಾಡಬೇಕು, ಮಕ್ಕಳು ಗುರುವಿನ ಹಾಗೆ ಅಪ್ಪನ ನೋಡುವುದಾದರೆ ಹೇಗೆ ನೋಡಬೇಕು, ಆ ದಿಶೆಯಲ್ಲೂ ನಾನು ಏನು ಅವರ ಜೊತೆಗೆ ಹಾಗಿರಲಿಲ್ಲ. ಆದರೆ ನನಗೆ ವೈಯಕ್ತಿಕವಾಗಿ ಅನಿಸೋದು, ಕೆಲವೊಮ್ಮೆ ಕೆಲವು ಜೀವಗಳಿಗೆ ಋಣಮುಕ್ತ ಜೀವನ ಅಂತ, ಈ ಜೀವನ ಇಲ್ಲಿಗೆ ಮುಗಿಯಿತು ಅನ್ನುವ ಕೆಲವು ಜೀವಗಳು, ಅಂಥದ್ರಲ್ಲಿ ನಾನು ಒಬ್ಬಳು ಅಂತ ನನಗನ್ಸುತ್ತೆ. ನನ್ನ ಋಣಮುಕ್ತ ಆಗುವಾಗ ಪಿತೃಋಣ, ಋಷಿ ಋಣ, ದೇವಋಣ ಅಥವಾ ಭೂಮಿಯ ಋಣ ಇವುಗಳನ್ನೆಲ್ಲ ಇಟ್ಕೋಬಾರ್ದು, ಮುಗಿಸಿ ಹೋಗಬೇಕು ಅಂತ ಒಂದು ಶಾಸ್ತ್ರದ ಮಾತು. ನನಗೆ ಅಲ್ಲಿ ನನ್ನ ಗುರುಗಳು ಸತ್ಯಕಾಮರು ಕೂಡ ಅವರ ಕೈಂಕರ್ಯವನ್ನು ನನ್ನ ಮೂಲಕ ನಡೆಸ್ತಾ ಇರುವ ರೀತಿ ನೋಡಿದರೆ ನನಗನ್ಸುತ್ತೆ ಅದು ಕೂಡ ಅವರೇ ನಡೆಸ್ತಾ ಇರೋದು. ಯಾಕಂದರೆ ಈ ಜೀವಕ್ಕೆ ಇನ್ನೊಮ್ಮೆ ಬಂದು ಏನು ಮಾಡಲಿಕ್ಕೆ ಉಳಿಸಬಾರ್ದು ಅನ್ನುವ ಹಾಗೆ ಅವರು ಅಲ್ಲಿ ನಡೆಸ್ತಿದ್ದಾರೆ. ಇವರ ಬಗ್ಗೆ ಅಂತೂ ನನ್ನನ್ನು ಇವರೇ ನನಗಿನ್ನು 25 ಇರುವಾಗ ಸತ್ಯಕಾಮರ ಮಡಿಲಿನಲ್ಲಿ ಇಟ್ಟವರು. ಸತ್ಯಕಾಮರ ಮಡಿಲಿನಲ್ಲಿ ಇಟ್ಟವರು ಅಂತ ನಾನು ಈಗ ಹೇಳೋದು. ಒಂದು ಕಾಲಕ್ಕೆ ನಾನು ಹೋದದ್ದು, ಸತ್ಯಕಾಮರು ಕರ್ಕೊಂಡದ್ದು ಅನ್ನುವ ಪರಿಭಾಷೆಯನ್ನು ನಾನು ಬಳಸ್ತಿದ್ದೆ. ಈಗ ಹೆಚ್ಚು ಅರ್ಥ ಆಗ್ತಿರೋದು ಅದು ಅವರ ಪ್ಲ್ಯಾನ್ಡ್ ಪ್ರೋಗ್ರಾಮ್, ಅವರಿಬ್ಬರದ್ದೂ ಇರಬಹುದು, ಇವರದ್ದೂ ಅದರಲ್ಲಿ ಒಳಗೊಂಡಿದೆ ಅಂತ. ಹಾಗೆ ಅವರು ಎತ್ತಿ ಇಟ್ಟಾಗ ನನಗೂ ಅವರಿಗೂ ಈಗ 30 ವರ್ಷಗಳ ಒಂದು ಅಂತರ, ನಾನು ಅವರನ್ನು ನೋಡಿಯೇ ಇಲ್ಲ ಅನ್ನುವ ಹಾಗೆ ಬದುಕಿದ್ದೆ. ಆ ಬಳಿಕ 94ರ ನಂತರ ಒಂದು 4 ವರ್ಷಗಳಲ್ಲಿ 1 ತಿಂಗಳಲ್ಲಿ ಎಲ್ಲೋ 1 ಅಥವಾ 2 ದಿನ ನಾನು ನೋಡಿಲ್ಲ ಅವರನ್ನು. ವರ್ಷ ಪೂರ್ತಿ ನೀವು ಎಣಿಸಿದರೆ 2 ದಿನ ನೋಡಿದ್ದೇನೆ. ಅಂದರೆ 4 ವರ್ಷ ನನ್ನ ಗುರುಗಳ ಜೊತೆಗಿರುವಾಗ 1 ಅಥವಾ 2 ದಿನ. ಈ 2 ದಿನಗಳಲ್ಲಿ ಒಂದೇ ಒಂದು ಪ್ರಶ್ನೆ, ನೀನು ಗುರುಗಳ ಹತ್ರ ಏನು ಕಲಿತಿದ್ದಿ, ನಿನ್ನದು ಏನು ಪಾಠ ಆಯಿತು, ಅಥವಾ ನಿನ್ನದು ಈಗ ಎಲ್ಲಿಯವರೆಗೆ ಬಂತು ನಡೆ, ಯಾವ ಪ್ರಶ್ನೆಗಳನ್ನು ನನ್ನ ತಂದೆ ಕೇಳಿಲ್ಲ. ಸುಮ್ಮನೆ ನನ್ನನ್ನು ಹೀಗೆ ಮೇಲಿಂದ ಕೆಳಗೆ ನೋಡ್ತಿದ್ರು. ಆ ನೋಟ ಈಗ ಅರ್ಥ ಆಗೋದು ಅದು ಎಲ್ಲವನ್ನು ಗ್ರಹಿಸ್ತಿತ್ತು. ಅದಾದ ನಂತರದಲ್ಲಿ ಅವರು ನನ್ನ ಗುರುಗಳು ಕಾಲವಾಗಿ ನಾನು ಸುಮಾರು 2007ರವರೆಗೆ ನನ್ನ ಗುರುಗಳ ತಪೋಕ್ಷೇತ್ರದಲ್ಲಿದ್ದಾಗ ಬಹಳ ಬಾರಿ ಬಂದಿದ್ದಾರೆ. ಬಂದಾಗ ತುಂಬ ಆ ಜಾಗವನ್ನು ಮೆಚ್ಚೋರು, ಅಲ್ಲಿಯ ಬೇರೆ ಬೇರೆ ಜನ ಸ್ಪಂದನವನ್ನು ಇಷ್ಟಪಡೋರು ಎಲ್ಲ ಸರಿ. ಅಲ್ಲಿ ಕೂಡ ನೀನೇನು ಮಾಡ್ತಿದ್ದಿ, ಈಗ ಏನು ನಡೆ, ನನ್ನನ್ನು ಕೇಳಲಿಲ್ಲ ನನ್ನ ತಂದೆ.
2007 ನಂತರ ನಾನು ಒನ್ಸ್ ಫಾರ್ ಆಲ್ ಯಾರಿಗೂ ಹೇಳದೆ ಒಂದು ಸೂಟ್ ಕೇಸ್ ಇಟ್ಕೊಂಡು ನನ್ನ ಗುರುಗಳ ಆಶ್ರಮದಿಂದಲೂ ಹೊರಗೆ ಬಿದ್ದೆ, ಎಲ್ಲಿಗೆ ಅಂತ ಗೊತ್ತಿಲ್ಲದೆ. ಒಂದು 3-4 ತಿಂಗಳು ನಾನು ಅಲೆಮಾರಿ ಅಲಿಯುತ್ತಿದ್ದೇನೆ ಅಂತ ಗೊತ್ತಿದ್ದಾಗಲೂ ಎಲ್ಲಿ ಹೋಗ್ತಿ, ಯಾಕೆ ಹೋಗ್ತಿ ಅಂತ ಅವರು ಕೇಳಲಿಲ್ಲ. ನಾನು ಹೃಷಿಕೇಶದಲ್ಲಿ ಅಲ್ಲಿ ಇಲ್ಲೆಲ್ಲ ತಿರುಗಾಡಿ ಕಡೆಗೆ ಯಾವುದೋ ಒಂದು ಕಾರಣವಾಗಿ ಬೆಂಗಳೂರಿಗೆ ಬಂದು ಬಿದ್ದೆ. ಈ ಬೆಂಗಳೂರಿಗೆ ಬಂದು ಬಿದ್ದ ನಂತರದಲ್ಲಿ ಒಂದು ದಿನ ಕರೆದ್ರು ಅವರು ನನ್ನನ್ನು. ಈಗ ಹೇಗೂ ನೀನು ಅಲ್ಲಿ ಯಾವುದೋ ಜವಾಬ್ದಾರಿಯನ್ನು ಬಿಟ್ಟು ನಿನ್ನ ಪಾಡಿಗೆ ಸ್ವತಂತ್ರವಾಗಿ ಇಲ್ಲಿ ಇದೆಯಲ್ಲ, ಒಂದು ಸ್ವಲ್ಪ ದಿವಸ ನನ್ನ ಜೊತೆಗೆ ಯಾಕೆ ಹೃಷಿಕೇಶಕ್ಕೆ ಬರಬಾರ್ದು, ಅಥವಾ ನೀನು ನಿನ್ನ ಗುರುಗಳ ಜೊತೆಗೆ ಎಲ್ಲಿ ಹೃಷಿಕೇಶದಲ್ಲಿದ್ದಿ ಅಲ್ಲಿ ನನ್ನ ಜೊತೆಗೆ ಯಾಕೆ 1 ತಿಂಗಳು ಇರಬಾರ್ದು ಅಂತ ಕೇಳಿದರು. ಹಾಗೆ 1 ತಿಂಗಳು ನಾನು ಅವರ ಜೊತೆಗೆ ಇದ್ದೆ. ಆಗಲೂ ಅವ್ರು ಯಾಕೆ ನನ್ನನ್ನು ಕರ್ಕೊಂಡು ಹೋದದ್ದು, ಏನು ಅವರ ಉದ್ದೇಶ ನನಗೆ ಹೇಳಲಿಲ್ಲ. ನಾನು ಅವರನ್ನು ಕೇಳಲಿಲ್ಲ. ನಾನು ಅವರ ಯಾವ ಸೇವೆಗಳನ್ನೆಲ್ಲ ನಾನು ಮಾಡ್ಬೋದು, ಅವರಿಗೆ ಅಡುಗೆ ಮಾಡ್ಬೋದು, ಅವರ ಬಟ್ಟೆ ಒಗೆದು ಹಾಕ್ಬೋದು, ಅವರಿಗೆ ಕಾಲು ನೋವಿದ್ದರೆ ಕಾಲಿಗೆ ಎಣ್ಣೆ ಹಾಕ್ಬೋದು, ಅವರಿಗೆ ತಲೆಗೆ ಎಣ್ಣೆ ಮಸಾಜ್ ಮಾಡಬೇಕಿದ್ರೆ ಮಾಡ್ಬೋದು. ಈ ಥರ ಅವರು ಏನನ್ನು ಅಪೇಕ್ಷೆ ಪಡ್ತಾರೋ ಅದನ್ನು ಮಾಡಿಕೊಂಡು ನನ್ನ ಪಾಡಿಗೆ ನನ್ನ ಹಾಡು, ನನ್ನ ಓದು, ನನ್ನ ಧ್ಯಾನ ಅದರಲ್ಲಿದ್ದೆ ನಾನು. ಇದಾದ ನಂತರದಲ್ಲಿ 2015ನೇ ಇಸವಿಯಲ್ಲಿ ಅವರಿಗೆ 80ರ ಒಂದು ಹೊತ್ತು. ಆಗಲೂ ನಾನು ಅವರ 60 70 ಯಾವುದರಲ್ಲೂ ನಾನು ಪಾಲ್ಗೊಂಡವಳಲ್ಲ. 80ರ ಹೊತ್ತಿಗೆ ಅವರ ಶಿಷ್ಯಗಣ ಎಲ್ಲ ಬಂದುಬಿಟ್ಟು ನನಗೆ ಹೇಳಿದರು, 80 ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀವಿ, ನೀವೇನು ಯೋಚನೆ ಮಾಡ್ತಿದ್ದೀರಿ? ನಾನು ನಗ್ತಿದ್ದೆ. 2ನೇ ಬಾರಿ ಪುನಃ ಯಾರೋ ಕೇಳಿದರು. ಆಗ ನಗ್ತಾ ಹೇಳಿದೆ, ಯಾಕೆ ಏನು ಯೋಚನೆ ಮಾಡ್ತಿಲ್ವಾ? ಅವ್ರಿಗೆ 80 ಆಗಿದೆ ಅಲ್ವಾ, ನಂಗೆ 50 ಆಯಿತು ಅಂತ ಯೋಚನೆ ಮಾಡ್ತಿದ್ದೇನೆ, ತಮಾಷೆ ಮಾಡ್ತಿದ್ದೆ ನಾನು. ಇದಾದ ನಂತರ ನಾನು ಪುನಃ ಒಂದು ದಿವಸ ಅವರು ಇದ್ದ ಜಾಗಕ್ಕೆ, ಅವರು ಒಬ್ಬರು ಶಿಷ್ಯರ ಮನೆಯಲ್ಲೋ ನನ್ನ ತಂಗಿ ಮನೆಯಲ್ಲೋ ಇದ್ದರು, ನಾನು ಹೋದೆ. ಮತ್ತೆ ಶಿಷ್ಯ ಸಮೂಹ ಬಂತು, ನನ್ನ ಜೊತೆಗೆ ಏನೋ ಕೇಳ್ತು, ನಾನು ಅದೇ ಉತ್ತರ ಕೊಟ್ಟೆ, ನನಗೆ 50 ಆಯ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ನಕ್ಕರು, ಅವರು ಹೋದರು. ಆಗ ಅವರು ನನ್ನ ಅಪ್ಪ ನನ್ನ ಕೋಣೆಯ ಒಳಗೆ ಕರೆದಾಗ ನನಗೆ ಹೇಳಿದರು, ಏನು ನಗಾಡ್ತಿದ್ದಿ ನೀನು ನನ್ನ ಶಿಷ್ಯ ಸಮೂಹದ ಜೊತೆಗೆ? ಹೀಗಪ್ಪ ಹೀಗೆ ಕೇಳಿದರು, ನಾನು ಉತ್ತರ ಕೊಟ್ಟೆ. ನನ್ನ ಅಪ್ಪ ಹೇಳಿದರು, ಯಾರೋ ಆ 80ರ ಕಾರ್ಯಕ್ರಮ ಮಾಡುವುದಕ್ಕಿಂತ ನೀನು ಮಾಡಿದರೆ ಒಳ್ಳೆಯದು ಅಂತ. ಇವತ್ತು ಅರ್ಥ ಆಗೋದು ಅವರು ಹಾಗೆ ಹೇಳುವಾಗ ಅವರಿಗೇನು ಉದ್ದೇಶ ಇತ್ತು ಅಂತ. ನನಗೆ ನಾನು ಯಾವತ್ತೂ ಅವರ ಮಾತು ಮೀರಿದವಳಲ್ಲ ನನ್ನ ಜೀವನದಲ್ಲಿ. ನಾನು ಎಲ್ಲರ ಮಾತು ಮೀರಿದ್ದೇನೆ, ನನ್ನ ಗುರುಗಳ ಮಾತು ಎಷ್ಟೋ ಮೀರಿದ್ದೇನೆ, ನನ್ನ ಅಪ್ಪನ ಮಾತು ಮೀರಿಲ್ಲ. ಅದು ಯಾಕೆ ಗೊತ್ತಿಲ್ಲ. ನನಗೆ ತಕ್ಷಣ ಅನ್ನಿಸ್ತು, ಅಪ್ಪ ಹೇಳ್ತಾರೆ ಅಂದರೆ ಇದು ಆದೇಶ, ಹಾಗಾದರೆ ಮಾಡಬೇಕು. ಹಾಗೆ ನಾನು ನಿತ್ಯ ಅದೊಂದು 5 ದಿನದ ಅದ್ಭುತವಾದ ಕಾರ್ಯಕ್ರಮ ಅಂತ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅಂತವರು ಕೂಡ 102 ವರ್ಷ ಆಗಿತ್ತು ಕಾಣಿಸುತ್ತೆ ಅವತ್ತವರಿಗೆ. ನನ್ನ ಜೀವಿತಾವಧಿಯಲ್ಲಿ ಒಬ್ಬ ವ್ಯಕ್ತಿಗೆ ಇಷ್ಟು ದೊಡ್ಡ 80ರ ಸಂಭ್ರಮ ನಾನು ಇದುವರೆಗೆ ನೋಡಿಲ್ಲ, ಇನ್ನು ನೋಡ್ತೇನೆ ಇಲ್ವಾ ಅನ್ನುವ ಮಾತುಗಳನ್ನೆಲ್ಲ ವೇದಿಕೆಯಲ್ಲಿ ಆಡಿದರು. ಅದಾಯಿತು. ಅದರ ಕಾರಣವಾಗಿ ಈ ಪ್ರತಿಷ್ಠಾನ ಹುಟ್ಟಿತು. ಯಾಕೆಂದರೆ ಒಂದು ಪ್ರತಿಷ್ಠಾನ ಇಲ್ಲದೆ ಆ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಇಲ್ಲ, ದೇಣಿಗೆ ಸಂಗ್ರಹಕ್ಕೆ ಪ್ರತಿಯೊಂದಕ್ಕೂ. ಆ ಒಂದು ಅನಿವಾರ್ಯತೆಗೆ ನಾನು ಅದನ್ನು ಪ್ರತಿಷ್ಠಾನವನ್ನು ಸ್ಥಾಪಿಸಿದ್ದು. ಮುಕ್ತಾಯ ಆಯಿತು. ಅದರಲ್ಲೊಂದು 6 ಲಕ್ಷ ಉಳಿದಿತ್ತು. ನಾನು ತೊಗೊಂಡೋಗಿ ನಮ್ಮ ಅಪ್ಪನಿಗೆ ಕೊಟ್ಟೆ. ಇದು 6 ಲಕ್ಷ ನೀವು ತೊಗೊಂಡ್ರೆ ನಾವು ಬರ್ಖಾಸ್ತು ಮಾಡ್ತೇವೆ. ನಮ್ಮ ಅಪ್ಪ ಹೇಳಿದರು, ಬರ್ಖಾಸ್ತು ಮಾಡಬೇಡ, ಆ 6 ಲಕ್ಷ ಅದರಲ್ಲೇ ಇರಲಿ, ಈ ಕಾರ್ಯಕ್ರಮ ಮುಂದುವರಿಸು. ಮತ್ತೆ ಅವರಿಗೇನು ಉದ್ದೇಶ ಇದ್ದಿರಬೇಕು, ಈಗ ಅರ್ಥ ಆಗೋದು. ಹೀಗಾಗಿ ಪ್ರತಿ ವರ್ಷ ಅವರ ಉಪಸ್ಥಿತಿಯಲ್ಲಿ 2 ಕಾರ್ಯಕ್ರಮ ಮಾಡ್ತಾ ಬಂದ್ವಿ. ಅವರ ಜನ್ಮಾರಾಧನೆ ಒಂದು, ಇನ್ನೊಂದು ನನ್ನ ತಾಯಿ ತೀರಿಕೊಂಡ ದಿನವನ್ನಿಟ್ಟುಕೊಂಡು ಡಿಸೆಂಬರ್ನಲ್ಲಿ ಇನ್ನೊಂದು ಕಾರ್ಯಕ್ರಮ. ಈ 2 ಕಾರ್ಯಕ್ರಮಗಳನ್ನು ಅಪ್ಪನ ಉಪಸ್ಥಿತಿಯಲ್ಲಿ ಒಬ್ಬ ಬಹಳ ಶ್ರೇಷ್ಠ ವಿದ್ವಾಂಸ ಅಂತ ನಮ್ಮ ತಂದೆಯೇ ಒಪ್ಪಿಕೊಳ್ಳುವಂತಹ ಒಬ್ಬ ವಿದ್ವಾಂಸನನ್ನು ಅವರ ಹೆಸರಲ್ಲಿ ಸನ್ಮಾನಿಸುವುದು, ಒಂದು 25,000 ಗೌರವ ಮೊತ್ತ ಕೊಡೋದು, ಹೀಗೆ ಮಾಡ್ಕೋತಾ ಬಂದ್ವಿ. ಇಷ್ಟಾದ ನಂತರದಲ್ಲಿ ಈ 4-5 ವರ್ಷಗಳ ಕಾಲ ಅವರು ಅಪ್ಪನ ಉಪಸ್ಥಿತಿಯಲ್ಲಿ ಅದು ನಡೆದು ಮುಂದೆ ಅವರು ಕಾಲವಾದರು. ಹಾಗಾದರೆ ಕಾಲವಾದರೂ ಕೂಡ ನಮಗೆ ಅಭಿಮಾನಿಗಳ ಬಳಗ ಹಾಗೆ ಇತ್ತು, ಹಾಕಿದ್ದ ಹಣ ಅದರಲ್ಲಿ ಇತ್ತು. ನಾನು ಆ ಹಣವನ್ನು ಉಪಯೋಗ ಮಾಡಿಯೇ ತೋರಿಸಬೇಕಿತ್ತು. ಕಾರ್ಯಕ್ರಮ ಮಾಡ್ಕೊತ ಬಂದ್ವಿ. ಯಥಾ ಪ್ರಕಾರ 2 ಅವರ ಜನ್ಮಾರಾಧನೆ, ಪುಣ್ಯಾರಾಧನೆ. ಇದರ ನಂತರದಲ್ಲಿ ಇದ್ದಕ್ಕಿದ್ದ ಹಾಗೆ 2024 ನವೆಂಬರ್ ದೀಪಾವಳಿ ಅಮಾವಾಸ್ಯೆ, ನನಗೊಂದು ದಿವಸ ಸ್ನಾನ ಮಾಡಿ ಅಮಾವಾಸ್ಯೆ ದಿವಸ ಹೀಗೆ ಬಂದು ಕೂತ ತಕ್ಷಣ ಕಣ್ಮುಂದೆ ಒಂದು ಪಿಕ್ಚರೈಸೇಷನ್ನಿನ ಹಾಗೆ ಇಷ್ಟು ಹೀಗೆ ಮಾಡು 90ರ ಕಾರ್ಯಕ್ರಮ ಅಂತ. ಅರೆ 90 ಮುಂದಿನ ವರ್ಷ ಆಗಸ್ಟಿಗಿದೆ, ಅದರ ಪೂರ್ವದ ವರ್ಷ ನವಂಬರ್ನಲ್ಲಿ ನನಗೆ ಕಣ್ಣಿಗೆ ಕಾಣಿಸುವುದು, ಹೀಗೆ ಮಾಡು ಅಂತ. ಅದನ್ನು ನಾನು ತಕ್ಷಣ ಮಲ್ಲೇಪುರಂ ಸರ್ ನಮಗೆ ಅಪ್ಪನ ಕಾಲದಿಂದ ಅಪ್ಪ ಹೇಳಿರೋದು, ಅವ್ರ ಮಾರ್ಗದರ್ಶನದಲ್ಲಿ ನಡಿ ಅಂತ. ಹೀಗಾಗಿ ಮಲ್ಲೇಪುರಂ ಅವರಿಗೆ ನಾನು ಅದನ್ನು ಫೋನ್ ಮಾಡಿ ಹೇಳಿದೆ. ಅವರು ತಕ್ಷಣವೇ ನೀವು ಏನು ಮಾಡಿದರೂ ಅದು ಒಳ್ಳೆಯ ಕೆಲಸ ಇರ್ತದೆ, ನಾನು ನಿಮ್ಮ ಜೊತೆಗಿದ್ದೇನೆ, ಮುಂದುವರಿಸಿ. ಹೀಗಾಗಿ ನಾವು ಎಲ್ಲ ಟ್ರಸ್ಟೀಸ್
ಪ್ಲ್ಯಾನ್ ಮಾಡಿದೆ, ಹೀಗೊಂದು ಮಾಡೋಣ ಅಂತ ಒಂದು ವಾಟ್ಸಪ್ ಪೋಸ್ಟ್ ಮಾಡಿದೆ ನನ್ನ ಸಂಪರ್ಕದಲ್ಲಿರುವವರಿಗೆ. ತಕ್ಷಣ ಎಲ್ಲರೂ ಸ್ಪಂದಿಸಿ ಕರ್ನಾಟಕದಾದ್ಯಂತ 24 ಕಾರ್ಯಕ್ರಮಗಳು ಆಯೋಜಿತವಾದವು. ನಾನು ಕೇಳಿದ್ದೇನು, ಅಪ್ಪನ ಕಾರ್ಯಕ್ರಮ ನೀವು ಮಾಡ್ತೀರಾದರೆ ನಾವು ನಿಮ್ಮ ಜೊತೆಗೆ ಸಹಕರಿಸ್ತೇವೆ. ನಾವು ಮಾಡೋದಲ್ಲ, ಅವರು ಮಾಡೋದು. ಎಲ್ಲರೂ ಅವರ ಖರ್ಚಿನಲ್ಲಿ ಮಾಡೋದು, ನಾವು ಹೋಗಿ ಅವರ ಜೊತೆಗೆ ಕೂತ್ಕೊಳ್ಳೋದು. ಇಂಥ 24 ಕಾರ್ಯಕ್ರಮಗಳನ್ನು ನಾವು ಕರ್ನಾಟಕದಾದ್ಯಂತ ಮಾಡಿದ್ವಿ. ಉಡುಪಿ, ಮಂಗಳೂರು, ಸುಬ್ರಹ್ಮಣ್ಯ, ಪುತ್ತೂರು, ಹೀಗೆ. ಇಷ್ಟು ಆಗುವಾಗ ನಾವು ಹೀಗೆ ಮಾಡ್ತಿದ್ದೀವಿ, ಇಷ್ಟು ಸ್ಪಂದನ ಬಂದಿದೆ ಅಂತ ಅನೌನ್ಸ್ ಮಾಡಿದ ಕೂಡಲೇ ನಮ್ಮಲ್ಲಿ ಮಾಡಿ ಅಂತ ಅಮೇರಿಕಾದವ್ರು ಶುರು ಮಾಡಿದರು. ಅಲ್ಲಿಂದ ಅದು ಅಮೇರಿಕಾದ ಪುತ್ತಿಗೆ ಮಠದ ಪೂರ್ತಿ ಸಹಕಾರದ ಜೊತೆಗೆ ಅಲ್ಲಿ 4 ಕಡೆ ಅಂತ ನಿರ್ಣಯ ಆಯಿತು. 24ಕ್ಕೆ ಅಲ್ಲಿ 4, 28, ಮತ್ತೆ ಪುನಃ ನಾವು ಈ ಕಡೆಯಿಂದ ನಮ್ಮ ಋಷಿಕೇಶದಲ್ಲಿ ಅವರು 1 ತಿಂಗಳು ಇದ್ರಲ್ಲ, ಅದನ್ನು ಯಾಕೆ ಬಿಡೋದು ಅಂತ ಅಲ್ಲೊಂದು 8 ದಿನ ಅಂತ, ಹೀಗೆಲ್ಲ ಒಟ್ಟು ಸೇರಿಸಿ ಒಟ್ಟು ಇದು 18, ಅಲ್ಲಿ 6, 20, 18, 4, 22, ಇಲ್ಲಿ 8, ಒಟ್ಟು ಒಂದು 30 ದಿನಗಳ ಕಾರ್ಯಕ್ರಮವನ್ನು ನಾವು ಬನಂಜ ಪ್ರತಿಷ್ಠಾನದಿಂದ ಹಮ್ಮಿಕೊಳ್ಳುವ ಹಾಗೆ ಅವರು ನಡೆಸಿದ್ರೋ ಭಗವದಿಚ್ಛೆಯೋ ವ್ಯವಸ್ಥೆ ಅಂತೂ ಆಯಿತು. ಇಷ್ಟು ಸುಸೂತ್ರ ವರ್ಷ ಪೂರ್ತಿ ನಡೆದ ಮೇಲೆ ಇದರ ಒಂದು ಸಮಾರೋಪ, ಅವಭೃತ ಸ್ನಾನದ ಹಾಗೆ ಇದು ನಮಗೆ ವರ್ಷ ಪೂರ್ತಿ ಮಾಡಿದ ಯಜ್ಞ. ಸೊ ಇಲ್ಲಿ 3 ದಿನ ಮಾಡೋಣ ಅಂತ. ಹೀಗೆ ಮಾಡುವಾಗ ನೀವು ಈಗ ಕೇಳುವ ಪ್ರಶ್ನೆಗೆ ಇದನ್ನು ನಾನು ಮಾಡಿದ್ದೇನಾ ಅಂದರೆ ಖಂಡಿತ ಅಲ್ಲ. ನೀವು ಹೇಳುವ ಒಬ್ಬ ಮಗಳು ಮಾಡಿದ್ದಾಳೆ ಅಂದರೆ ಒಬ್ಬ ಮಗಳಾಗಿ ನನಗೆ ಖಂಡಿತ ನನ್ನ ಅಪ್ಪನ ಜೊತೆಗೆ ಆ ಬಾಂಧವ್ಯವೇ ಇಲ್ಲ. ಯಾಕೆಂದರೆ ಮಕ್ಕಳು ಏನನ್ನು ಅಪ್ಪನಿಂದ ನಿರೀಕ್ಷಿಸ್ತಾರೆ ಅದನ್ನು ಮೀರಿದ ಒಂದು ಬಂಧುವಿನ ಹಾಗೋ ಗುರುವಿನ ಹಾಗೋ ಅಥವಾ ಅವರು ಅದಕ್ಕೂ ಮೀರಿದ ಗುರುತ್ವದ ಆಚೆಗೂ ಮೀರಿದ ಒಂದು ಶಕ್ತಿಯಾಗಿಯೋ ನನ್ನ ಜೊತೆ ಕೆಲಸ ಮಾಡಿದ್ದಾರೆ ಅಂತ ಇವತ್ತು ನನಗನ್ನಿಸೋದು. ಯಾಕೆಂದರೆ ಒಬ್ಬ ತಂದೆ ತಾನು ಸ್ವತಃ ಎಲ್ಲವನ್ನೂ ಬಲ್ಲವನಾಗಿ, ಲೋಕದ ಅನೇಕರು ಕೇಳಿದರು ನಿಮಗೆ ಯಾಕೆ ಪಾಠ ಮಾಡಿ ಅವಳನ್ನು ಬೆಳೆಸಲಿಕ್ಕಾಗಲಿಲ್ಲ, ನೀವು ಯಾಕೆ ಬೇರೆ ಗುರುಗಳ ಹತ್ರ ಇಟ್ರಿ, ನಗ್ತಿದ್ರು ನಮ್ಮ ಅಪ್ಪ. ಯಾಕೆ ನಗ್ತಾರೆ ಅಂತ ಉತ್ತರ ಕೇಳಿಕೊಂಡವರಿಗೂ ಗೊತ್ತಾಗ್ತಿರಲಿಲ್ಲ, ಸ್ವತಃ ನನಗೂ ಅರ್ಥ ಆಗ್ತಿರಲಿಲ್ಲ. ಅಪ್ಪ ಯಾಕೆ ಉತ್ತರ ಕೊಡೋದಿಲ್ಲ ಅದಕ್ಕೆ. ಅದೇ ನಮಗೆ ಕೌತುಕ ಅನಿಸುತ್ತೆ. ಏನಂದರೆ ಒಂದು ಕಡೆ ನೋಡ್ತಾ ಇದ್ದರೆ ವಿದ್ಯಾವಾಚಸ್ಪತಿ ಬನ್ನಂದೆ ಗೋವಿಂದಾಚಾರ್ಯ ಅವರು ಒಂದು ರೀತಿಯಿಂದ ಅದ್ವೈತದ ಒಂದು ಶಿಖರ ಪರ್ವ ಇದ್ದಂಥವ್ರು. ಇನ್ನೊಂದು ಕಡೆ ತಂತ್ರ ಅಂತ ಬರುತ್ತೆ, ಗುರು ಅವರು ಕೂಡ ಆ ಒಂದು ವಿಚಾರದಲ್ಲಿ ನಾವು ಇದನ್ನು ದ್ವೈತ ಅಂತ ಪರಿಗಣಿಸೋದಾದರೆ ದ್ವೈತದ ಪರಾಮರ್ಶೆಯಲ್ಲಿರ್ತಕ್ಕಂಥವ್ರು. ಒಂದು ಕಡೆ ಇಲ್ಲಿ ಗುರು ಅದ್ವೈತದಲ್ಲಿದ್ದರೆ ಇಲ್ಲಿ ತಂದೆ ದ್ವೈತದಲ್ಲಿರುವಂಥವ್ರು, ಇಬ್ಬರು ಕೂಡ ಅಷ್ಟೇ ಪರಾಕಾಷ್ಠೆಯಲ್ಲಿದ್ದಂಥವ್ರು. ಆದರೆ ಅಂಥ ಗುರುನಾಥ ತನ್ನ ಮಗಳು ಹೋಗ್ಬೇಕು ಅಂದಾಗ ಬಹುತೇಕವಾಗಿ ಬರೀ ಪುಸ್ತಕದ ಪಂಡಿತರಾಗಿದ್ದರೆ ಯಾವುದೇ ಕಾರಣಕ್ಕೂ ಬಿಡ್ತಾ ಇರಲಿಲ್ಲ ಅನಿಸುತ್ತೆ. ಎಕ್ಸಾಕ್ಟ್ಲಿ ಇದನ್ನೇ ನಾನು ನಿಮಗೆ ಹೇಳಕ್ಕೆ ಹೊರಟಿದ್ದು. ನನಗೆ ಈಗ ತಂದೆ ಕಾಲವಾದ ನಂತರ ನಾನು ಮಹಾಭಾರತ ಎಲ್ಲ ಓದಿದ್ದು ನಿಮಗೆ ಗೊತ್ತು. ನಾನು ಇತ್ತೀಚಿನ ದಿನಮಾನಗಳಲ್ಲಿ ಕಳೆದ ವರ್ಷ ಎಲ್ಲೋ ಮಹಾಭಾರತದ ಭೀಷ್ಮರ ಶರಶಯ್ಯಯ ಅನುಭವಗಳನ್ನು ಕೇಳುವ ಭಾಗ ಶಾಂತಿ ಪರ್ವದ ನಂತರದಲ್ಲಿ ಬೇರೆ ಬೇರೆ ವಿಷಯಗಳು ಬರ್ತಿವೆ. ಅಲ್ಲಿ ವೇದವ್ಯಾಸರು ತನ್ನ ಮಗ ಶುಕಮುನಿಯನ್ನು ಯಾಕೆ ತಾನು ಜನಕ ಮಹಾರಾಜನ ಹತ್ರ ಕಳಿಸಿದೆ ಅನ್ನೋದೇ ಒಂದು ವಿವರಣೆ ಕೊಡ್ತಾರೆ. ಯಾಕೆ ಕಳಿಸಿದೆ ಅಂದರೆ ವೇದವ್ಯಾಸರು ಹೇಳ್ತಾರೆ, ನಾನೇ ಒಂದು ವೇಳೆ ಪಾಠ ಮಾಡಿ ಬೆಳೆಸಿದರೆ ಲೋಕ ಹೇಳ್ತಿತ್ತು ಪಂಡಿತನ ಮಗ ಪಂಡಿತನಾಗದೆ ಇನ್ನೇನಾಗ್ತಾನೆ, ಹಾಗೊಂದು ಅಸಡ್ಡೆಗೆ ನನ್ನ ಮಗ ಒಳಗಾಗಬಾರದು ಅನ್ನೋದು ನನ್ನ ಒಳಗಿದ್ದಂತಹ ಸೂಕ್ಷ್ಮ ಎಚ್ಚರ. ಒಂದನೇದು. ಎರಡನೇದು ಅವ್ರು ಹೇಳೋದು, ನಾನು ಎಷ್ಟೊಂದರೂ ನಿವೃತ್ತಿ ಮಾರ್ಗದವ, ಸಂಸಾರ ಮಾರ್ಗದಲ್ಲಿದ್ದು ನಡೆದವನಲ್ಲ, ಲೋಕದ ವ್ಯವಹಾರಗಳ ಜೊತೆಗೇ ಇದ್ದು ನಡೆದ ಜನಕ ಮಹಾರಾಜ ನನಗೆ ಪ್ರವೃತ್ತಿ ಮತ್ತು ನಿವೃತ್ತಿ ಮಾರ್ಗ ಎರಡನ್ನೂ ಚೆನ್ನಾಗಿ ಕಲಿಸಬಲ್ಲ ಅಂತ ಖಚಿತವಿತ್ತು. ಅದಕ್ಕೆ ಶುಕಮುನಿಗಳನ್ನು ಅಲ್ಲಿಟ್ಟೆ. ನನಗೆ ಪಕ್ಕನೆ ನಮ್ಮ ಅಪ್ಪ ಎಷ್ಟು ಪ್ಲ್ಯಾಂಡ್. ನನ್ನ ಮಗಳು ನಾನೇ ಬೆಳೆಸಿದರೆ ಏನು ಗೋವಿಂದಾಚಾರ್ಯ ಪಾಠ ಮಾಡಿದ್ದಾರೆ ಅವಳು ಹೇಳ್ತಾಳೆ ಅಂತ ಅಸಡ್ಡೆಗೆ ಒಳಗಾಗ್ಬೋದು. ನಾನು ಎಷ್ಟು ಮಾಡಿದರೂ ನನ್ನದೊಂದು ಸಂಸಾರಿ ಲೋಕದ ಒಳಗಿನ ಯಾವುದೋ ಭಾಗ, ಇವಳು ಅದರ ಆಚೆಗಿನ ಇನ್ನೊಂದು ಮುಖ, ಪೂರ್ತಿಯಾಗಿ ಸಂಸಾರ ಬಿಟ್ಟು ನಿವೃತ್ತಿ ಮಾರ್ಗದಲ್ಲಿರುವ ಸತ್ಯಕಾಮರು. ಅವರು ಏಕಕಾಲಕ್ಕೆ ಪ್ರವೃತ್ತಿ ನಿವೃತ್ತಿ ಎರಡನ್ನೂ ನಿಭಾಯಿಸಿದವರು. ಅವರ ಹತ್ರ ಕಲಿಯಲಿ ಅಂತ ಬಿಟ್ಟರ ಇಷ್ಟೆಲ್ಲ ಕಣ್ಣುಗಳು ದೊಡ್ಡವರಿಗೆ ಇರುತ್ತೆ ಅಂತ ಈಗ ಅರ್ಥ ಆಗೋದು. ನಾನು ಅಷ್ಟು ದೊಡ್ಡ ಶುಕಮುನಿಗೆ ಹೋಲಿಸ್ಕೊತೀನಿ ಅಂತ ಅನ್ಕೋಬೇಡಿ. ನಾನು ಅಲ್ಲಿರುವ ಎಲ್ಲೋ ಕೆಲವು ಎಳೆಗಳನ್ನು ನಮಗೂ ಹೀಗೂ ಈ ಲೋಕದಲ್ಲಿ ಓಡಾಡಬಹುದು ಕೆಲವರು ಅಂತ ಆ ದೃಷ್ಟಿಯಿಂದ ಹೇಳಿದ್ದು. ಅಂಥ ದೊಡ್ಡ ಕಣ್ಣು ನಮ್ಮ ತಂದೆಗಿತ್ತು ಅಂತ ನನಗೆ ಖಚಿತ ಆಗೋದು ಎಲ್ಲಿ ಅಂದರೆ, ನನ್ನ ತಂದೆ ಮಗಳು ಅಂತ ಒಂದು ಪತ್ರ ಸಂಕಲನ ಇದೆ, ನಾನು ನನ್ನ ಗುರುಗಳಿಗೆ ಬರೆದ ಪತ್ರ ಸಂಕಲನ. ಅಲ್ಲಿ ನನ್ನ ಅಪ್ಪ ಒಂದು ಮುನ್ನುಡಿಯಲ್ಲೂ 4 ವಾಕ್ಯ ನನ್ನ ಬಗ್ಗೆ ಬರೀತಾರೆ. ತುಂಬ ಚಿಕ್ಕವಳಿರುವಾಗಲೇ ನಾನು ವೀಣಾಳನ್ನು ನೋಡಿದ್ದೆ. ನನಗೆ ಅವಳನ್ನು ನೋಡುವಾಗ ಗೊತ್ತಿತ್ತು ಇವಳು ಎಲ್ಲರ ಹಾಗೆ ಆಗುವುದಿಲ್ಲ.
ಮತ್ತು ಅವಳಲ್ಲಿ ಪ್ರಾಮಾಣಿಕತೆ ಸತ್ಯ ನಿರಂತರವಾಗಿದ್ದದ್ದನ್ನು ಗಮನಿಸಿ ನಾನು ಸ್ವತಂತ್ರವಾಗಿ ಅವಳು ಬೆಳೆಯಲಿ ಎಂದು ಬಿಟ್ಟೆ. ಹಾಗಾದರೆ ಇದೆಲ್ಲ ಅವ್ರಿಗೆ ಆಗಲೇ ಗೊತ್ತಿತ್ತಲ್ವ ಚಿಕ್ಕವಳಿರುವಾಗಿಂದ. ಯಾಕಂದರೆ ಚಿಕ್ಕವಳಿರುವಾಗ ನನ್ನನ್ನು ಅವರು ನೋಡಿಕೊಂಡ ಬಗೆಯಲ್ಲ. ಅದೇ ಹೇಳಿದ್ದು ನಾನು, ಬರೀ ಪುಸ್ತಕದ ಪಂಡಿತರಾಗಿದ್ದರೆ ಖಂಡಿತ ಬಿಡ್ತಿರ್ಲಿಲ್ಲ. ಆದರೆ ಅದು ಜ್ಞಾನದ, ಖಂಡಿತ ಅವರಿಗೆ ಜ್ಞಾನದ ಕಣ್ಣು ಇತ್ತು ಒಂದು, ನನಗೆ ಮತ್ತು ಅವರಿಗೆ ಕೇವಲ ಅಪ್ಪ ಮಗಳ ಸಂಬಂಧ ಇರಲಿಲ್ಲ ಅನ್ನೋದು ಎರಡನೇದು. ಆ ದೃಷ್ಟಿಯಲ್ಲಿ ನಾನು ಹೇಳ್ತಾ ಇರೋದು ಅಪ್ಪ ಮಗಳಲ್ಲ ಇದು ಮಾಡ್ತಾ ಇರೋದು, ಅಪ್ಪನಿಗೆ ಮಗಳು ಮಾಡೋದು ಅನ್ನುವ ಪಿತೃಋಣದ ಭಾಗ ಒಂದಾಗಿ ಅದು ನಡೀತಿರ್ಬೋದು. ಅದರ ಆಚೆಗೆ ನಾನು ನಿನ್ನೆ ದಿನ ಕೂಡ ಅವರನ್ನು ತುಂಬ ಬೇಕಾದ ಒಬ್ಬರು ಶಿಷ್ಯರು ನನಗೆ ಫೋನ್ ಮಾಡಿದರು. ಏನು ಆಚಾರ ಇರುವಾಗ ಆಗಬೇಕಿತ್ತು ಅನ್ನಿಸುವ ಹಾಗೆ ಇದೆ ಎಲ್ಲರೂ ಆಡುವ ಮಾತುಗಳು ಅಂತ. ನಾನು ಹೇಳಿದೆ, ಇದು ಬಹುಶಃ ಆಚಾರ್ಯರು ಇರುವಾಗ ಸಲ್ಲಬೇಕಾದ ಗೌರವ ಸಾಕಾಗಲಿಲ್ಲ, ಅವರಿಗೆ ಇನ್ನಷ್ಟು ಗೌರವ ಸಲ್ಲಬೇಕು ಅಂತ ಭಗವದಿಚ್ಛೆ ಕಾಣ್ತಿದೆ ಅವರು ಮಾಡಿದ ಕೆಲಸಕ್ಕೆ. ಅದನ್ನು ಈ ಮೂಲಕ ಮಾಡಿಸ್ತಿರ್ಬೋದು, ನನಗೆ ಗೊತ್ತಿಲ್ಲ ಅಂತ. ಹಾಗೆ ಕಾಣಿಸುತ್ತೆ. ನಾವು ನೋಡಿದ ಒಟ್ಟು 30 ಕಾರ್ಯಕ್ರಮವನ್ನು ಗಮನಿಸಿದರೆ ಒಬ್ಬ ವ್ಯಕ್ತಿ ಕಾಲವಾಗಿ 5 ವರ್ಷಗಳ ಮೇಲೆ ಈಗಲೂ ಆ ಪರಿಣಾಮ ಹೋದವರೆಲ್ಲ ನಾವು ಎಲ್ಲಿ ಹೋಗ್ತೇವೋ ಅಲ್ಲಿ ಎಲ್ಲ ಪ್ರೇಕ್ಷಕರು ಬಂದು ಕಣ್ಣೀರು ಹಾಕ್ಕೊಂಡೇ ಅವರನ್ನು ನೆನೀತಾರೆ. ಅವರನ್ನೇ ನೆನೆದೇ ನಾವು ವಾಕಿಂಗ್ ಮಾಡೋದು, ಅವರು ಎದ್ದ ಕೂಡಲೇ ನಾವು ಅವರನ್ನು ಮಾತುಗಳನ್ನೇ ಕೇಳೋದು, ನಾವು ಮಲಗುವಾಗ ಅವರ ಮಾತಿನ ಜೊತೆಗೆ ಮಲಗೋದು. ಈ ಥರ ಒಂದು ವಿಶೇಷ ವಲಯದ ಪರಿಣಾಮ ಈಗಲೂ ಮಾಡ್ತಿದ್ದಾರೆ ಅಂದರೆ ಅದು ಅವರು ಬದುಕ್ತಾ ಇರುವ ಲಕ್ಷಣ. ಅಲ್ಲ, ಈಗ ಒಂದು ನನ್ನ ಏಜ್ ಗ್ರೂಪಲ್ಲಿ ನೋಡಿದಾಗ, ನಮ್ಮ ಜನ್ರೇಷನ್ ನೋಡಿದಾಗಲೂ ಕೂಡ ನಮಗೆ ಅವ್ರ ಪರಿಚಯ ಆಗಿದ್ದೆ ಅವ್ರು ಪೇಪರಲ್ಲಿ ಬರೀತಾ ಇದ್ದದನ್ನು ಓದೋದ್ರ ಮೂಲಕವಾಗಿ. ಯಾವಾಗಲೂ ಕೂಡ ಸಮಕ್ಷವಾಗಿ ನೋಡದೇ ಇದ್ರೂ ಅವರಿಂದ ಆ ನೆನಪಿರುವಂಥವು ಇದಾವಲ್ಲ, ಅವ್ರು ಬರಿತಾ ಇದ್ದಂಥ ರೀತಿ ಅಥವಾ ಅದನ್ನು ಓದುವಾಗ ಆಗುವಂಥ ಅನುಭವಗಳು, ಅದು ಇವತ್ತು ಕೂಡ ಅದೊಂದು ಕನೆಕ್ಷನನ್ನು ಕೊಡ್ತಾ ಇದೆ ಅಂಥೇಳಿ. ಖಂಡಿತ. ಈಗ ನೀವು ಹಾಗೆ ಹೇಳೋದು ಕೇಳಿದರೆ ನೋಡಿ, ಶಾಸ್ತ್ರೀಯ ಪರಂಪರೆಯನ್ನು ನಾವು ಬಹಳ ಬಾರಿ ಯೋಚನೆ ಮಾಡೋದು ಇದನ್ನೆಲ್ಲ ಮುದುಕರು ಕೇಳ್ತಿರ್ಬೇಕು ಅಂತ. ಅವರ ಹೈಯೆಸ್ಟ್ ವ್ಯೂವರ್ಸ್ ಎಲ್ಲ ಯಂಗ್ಸ್ಟರ್ಸ್ ಮತ್ತು ಬಹಳ ಪರಿಣಾಮ ಒಳಗಾದವರು ಎಲ್ಲ. ನೀವು ಇದನ್ನು ಎವರೇಜ್ ತೆಗೆದ್ರೆ ಎಲ್ಲ ಯುವಕರು, ಸಣ್ಣ ವಯಸ್ಸಿನವರು. ಮತ್ತು ಅವರಿಗೆ ಯಾವ ಮಟ್ಟಕ್ಕೆ ಇಂಪ್ಯಾಕ್ಟ್ ಅಂತಂದರೆ, ನಾವು ಶಾಸ್ತ್ರದ ವಿಷಯ ಮಹಾಭಾರತ, ರಾಮಾಯಣ, ಉಪನಿಷತ್ತು, ವೇದಾಂತ ಯಾವುದೇ ನಮಗೆ ಡೌಟ್ ಬಂದರೆ ಇನ್ನೊಬ್ಬರನ್ನು ಕೇಳಲ್ಲ. ಯಾಕಂದರೆ ಉಳಿದವ್ರು ಹೇಳ್ತಾರೆ. ನೋಡಿ ಇಲ್ಲಿ ಏನು ವ್ಯತ್ಯಾಸ, ಉಳಿದವ್ರು ಹೇಳೋರು ಇದ್ದಾರಲ್ಲ, ಉಳಿದವರು ಹೇಳ್ತಾರೆ, ಪುಸ್ತಕ ನೋಡ್ತಾರೆ, ಹೇಳ್ತಾರೆ. ಪುಸ್ತಕ ನೋಡಿ ಹೇಳಿದ ತಕ್ಷಣ ನೋಡಿ ವ್ಯಕ್ತಿಗೊಂದು ಏನು ಭಾವ ಬಂದುಬಿಡತ್ತೆ ಅಂದರೆ, ಚೆನ್ನಾಗಿ ಓದಲಿಕ್ಕೆ ಬಂದವನಿಗೆ, ಸ್ಪಷ್ಟ ಭಾಷೆ ಇದ್ದವನಿಗೆ, ಒಳ್ಳೆಯ ಮಾತುಗಾರಿಕೆ ಇದ್ದವನಿಗೆ ಯಾರು ಹೇಳ್ಬೋದು ಇದನ್ನು ಅಂತ ಅನ್ನಿಸಿ ಬಿಡಬಹುದು. ಒಬ್ಬ ವ್ಯಕ್ತಿ ಹೀಗೆ ಕೂತ್ಕೊಂಡು ತನ್ನ ಪಾಡಿಗೆ ಆಫ್ ಹ್ಯಾಂಡ್ ಟಕ ಟಕ ಅದು ಇದು ಹೇಳ್ತಾನೆ ಅಂದರೆ ಇದು ಯಾವುದೋ ಶಕ್ತಿ ಹೇಳೋದು ಅನ್ನುವ ಭಾವ ಮೂಡಿಬಿಡುತ್ತೆ. ಅದು ಅವರ ಒಂದು ಮುಖ್ಯ ಕಾರಣ. ಆ ಒಂದು ವಲಯ ಕೂಡ ಇದೆ. ನೀವು 30 ದಿನಗಳ ಕಾರ್ಯಕ್ರಮ ಅಂದಾಗ ನನಗೆ ನೆನಪಾಗುತ್ತೆ. ಅಂದರೆ ಅವರ ಸುಮಾರು ರೆಕಾರ್ಡ್ ಆಗಿರುವಂಥದ್ದು ಕೂಡ ಅವರ ಉಪನ್ಯಾಸಗಳು 30,000 ಗಂಟೆ ಇದೆ ಅನ್ಸುತ್ತೆ. ಹೌದು, ಇಲ್ಲಿ 30 ದಿನಗಳ ಕಾರ್ಯಕ್ರಮ ಇರುತ್ತೆ, ಇಲ್ಲಿ 30,000 ಗಂಟೆಗಳ ರೆಕಾರ್ಡಿಂಗ್ ಇದೆ. ಸೊ ಅಂದರೆ ಎಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿರ್ಬೋದು ಅಂತ ಒಂದು ರೀತಿಯಿಂದ ಆ ಮೆಮೊರಿಯಿಂದ. ಹೌದು, ಜನ್ರೇಷನ್ ಅದು, ಯಾಕಂದರೆ ಒಂದು ಜನ್ರೇಷನಲ್ ಮೆಮೊರಿಯನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ನಿಜ. ಮುಂಬರುವಂಥ ಜನ್ರೇಷನ್ಗೂ ಕೂಡ ಇದು ವಿಚಾರ ಗೊತ್ತಿರಬೇಕು ಅಂಥೇಳಿ ಅದು ನೋಡ್ತಾ ಇದ್ದಾಗ ನನಗೆ ನೆನಪಾಗೋದು ಶ್ರೀಲ ಪ್ರಭುಪಾದರದ್ದು. ಅವರು ಕೂಡ ಕೊನೆಯವರೆಗೂ ಪತ್ರದ ಮುಖಾಂತರ ಬರಿತಾನೇ ಇರ್ತಾರೆ. ಅಂದರೆ ಆ ಒಂದು ತುಡಿತ ಇತ್ತಲ್ಲ, ಅದನ್ನು ನೀವು ಕಂಡಾಗ ನಿಮಗೇನು ಅನ್ನಿಸ್ತಾ ಇತ್ತು? ಅಲ್ಲ, ಒಂದು ದೃಷ್ಟಿಯಿಂದ ನಮಗೆ ಬುದ್ಧಿ ತಿಳಿಯೋ ಮೊದಲು ಅವರು ಮಹಾಭಾರತ ರಾಮಾಯಣ ಮಂಗಳೂರಿನಲ್ಲಿ 40 ದಿವಸ ಮಾತಾಡಿದ್ದು ನನಗೆ ಗೊತ್ತು. ನಾನು ಪುಟ್ಟ ಮಗು, ಅವರ ಕಾರ್ ಏರಿ ಹೋಗಿಬಿಡ್ತಿದ್ದೆ. ಇವರು ಅಲ್ಲಿ ಭಾಷಣ ಮಾಡ್ತಾರೆ ಅನ್ನೋದಕ್ಕಿಂತ ನಮಗೇನಂದ್ರೆ ಅವ್ರದ್ದು ಹಾರ ಸಿಗುತ್ತೆ, ಅವ್ರಿಗೆ ಹಾಕಿರೋ ಹಣ್ಣುಗಳು ಸಿಗುತ್ತೆ, ಅದರ ಆಸೆ. ಮತ್ತು ಕಾರ್ನಲ್ಲಿ ಡ್ರೈವಿಂಗ್, ಅಪ್ಪನ ಜೊತೆ ಕಾರಲ್ಲಿ ಹೋಗೋದು, ಈ ಕಾರಣಕ್ಕಾಗಿ ಹೋದವಳು ನಾನು. ಆದರೆ ಈಗ ಅರ್ಥ ಆಗೋದು, ಅಂಥ ದಿನಗಳಲ್ಲೇ ಅವರು ಅಷ್ಟು ಪ್ರಖರವಾಗಿ. ಮತ್ತು ಒಂದು ಡಿಫರೆನ್ಸ್ ನಾನು ಗಮನಿಸಿದ್ದು ನೋಡಿ, ಯಾರೇ ರಾಮಾಯಣ ಮಹಾಭಾರತ ಮತ್ತೊಂದು ಮಗದೊಂದು ಪ್ರವಚನ ಮಾಡಿದವರು ಆ ಕಾಲವನ್ನು ಇಟ್ಕೊಳ್ಳಿ. ಈಗ ಎಲ್ಲರೂ ಬಂದಿದ್ದಾರೆ ಆ ಟ್ರೆಂಡಿಗೆ, ಯಾಕಂದರೆ ಯೂಟ್ಯೂಬ್ ಅನ್ನೋ ಮಾದರಿ ಬಂತು, ಎಲ್ಲರಿಗೂ ಅದರಲ್ಲಿ ಒಂದು ಎಂಟ್ರೆನ್ಸ್ ಸಿಕ್ತು. ನಾನು ನೋಡಿದ ಹಾಗೆ ಆ ಕಾಲದಲ್ಲಿ ಹಾಗೊಂದು ಪ್ರವಚನ ಮಾಡಿದವರ ಪರಂಪರೆಯಲ್ಲಿ ಒಂದೋ ಮಠಾಧೀಶರು ಇಲ್ಲ ಯಾವುದೋ ಧರ್ಮಾಧಿಕಾರಿಗಳು ಅವರನ್ನು ಆ ಪೀಠದಲ್ಲಿ ಕೂಡಿಸಿ ನಮ್ಮ ಧರ್ಮವನ್ನು ನೀವು ಹೇಳಿ ಅಂತ ಆ ಥರದ ಒಂದು ಆ ಸ್ಥಾನಕ್ಕೆ ಕೊಟ್ಟು ಗೌರವದ ಪರಿಣಾಮವಾಗಿ ಮೂಡಿದ ಮಾತುಗಳು. ಸನ್ಯಾಸಿಗಳು ಅಥವಾ ಈ ಧರ್ಮಾಧಿಕಾರಿಗಳು ಅನ್ನುವ ಕ್ಷೇತ್ರದಲ್ಲಿದ್ದು ಮಾಡೋದು ಬೇರೆ. ನಮ್ಮ ಅಪ್ಪ ನೋಡಿ, ಇಡೀ ಗೃಹಸ್ಥಾಶ್ರಮದಲ್ಲಿದ್ದು ಸನ್ಯಾಸಿ ಅಲ್ಲದೆ ಸಂಸಾರಿಯಾಗಿದ್ದುಕೊಂಡು ಹಾಗೆ ಶಾಸ್ತ್ರ ಹೇಳಿದ ಏಕಮಾತ್ರ ದಾಖಲಾತಿ ಅಂತ ನನಗನ್ಸುತ್ತೆ ನಮ್ಮ ಅಪ್ಪ. ಇಡೀ ಸಂಸಾರವನ್ನು ನಿಭಾಯಿಸಿದ್ದಾರೆ. ಅಲ್ಲೊಂದು ಪತ್ರಿಕೋದ್ಯಮ ಅನ್ನುವ ಹೊಟ್ಟೆಪಾಡಿನ ಪತ್ರಿಕೋದ್ಯಮಿಯ ಉದ್ಯೋಗವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಅವರು ಮಾಡಿದ್ದುಂಟಲ್ಲ, ಅವರ ಎಲ್ಲ ದಿನದ ಸಂಜೆಯ ಗಂಟೆಗಳು ಅದು
ರಾಮಾಯಣ ಮಹಾಭಾರತಕ್ಕೆ. ನಮ್ಮ ಮನೇಲಿ ನಮ್ಮ ಅಮ್ಮನೇ ನಮ್ಮನ್ನು ನೋಡಿಕೊಳ್ತಿದ್ದದ್ದು, ಅಪ್ಪ ಇಲ್ಲವೇ ಇಲ್ಲ. ಅವ್ರು ಹೋದರೆ 40 ದಿವಸ ಎಲ್ಲ ಬಿಟ್ಟು ಬರ್ತಿದ್ರು ನಮ್ಮ ಮನೆಗೆ. ಈ ರೀತಿಯಲ್ಲಿ ಅವರು ಮಾಡ್ತಾ ಹೋದದ್ದು ನೋಡಿದರೆ, ಅಂದರೆ ಒಂದು ಶಾಸ್ತ್ರವನ್ನು ಹೇಳಬೇಕು, ಇದು 4 ಜನರಿಗೆ ಮುಟ್ಟಬೇಕು ಅನ್ನೋ ಹಸಿವು ಆಗಲೇ ಇತ್ತಾ ಏನೋ ನನಗೆ. ನೀವು ನನ್ನ ಹತ್ರ ಕೇಳ್ತೀರಿ ಅದು ಏನು ಅಂತ, ನನಗೆ ನಿಜಕ್ಕೂ ಗೊತ್ತಿಲ್ಲ. ಅದು ನಮಗೆ ಗೊತ್ತಾಗುವ ಬುದ್ಧಿ ತಿಳಿಯೋ ಮೊದಲು ಅವರಲ್ಲಿ ಇತ್ತಲ್ಲ, ಅದು ನಮ್ಗೆ ಗೊತ್ತಿಲ್ಲ. ಅದು ಯಾಕಂದ್ರೆ ಸಂಸಾರ ಮತ್ತು ಪರಮಾರ್ಥ ಅವೆರಡನ್ನು ಸರಿದೂಗಿಸುವಂಥದ್ದು, ಇಹ ಮತ್ತು ಪರ ಎರಡನ್ನು ನಿಭಾಯಿಸುವಂಥದ್ದು ಸುಲಭ ಸಾಧ್ಯ ಅಂತೂ ಅಲ್ಲ. ಡೆಫಿನೆಟ್ಲಿ ಅಲ್ಲ. ಯಾಕಂದರೆ ಈಗ ಇಹಕ್ಕೆ ಒಬ್ಬ ಗಂಡನೆ, ಪರಕ್ಕೊಬ್ಬ ಗಂಡನೆ ಅಂತ ಅಕ್ಕ ಮಹಾದೇವಿ ಎಲ್ಲ ತಮಾಷೆ ಮಾಡುವಾಗ ಅವಳಿಗೆ ಎರಡೂ ಬೆಸೆಯುವ ಒಂದು ಗುಣ ಇದೆ. ನನಗೆ ಇಹ ಮತ್ತು ಪರ ಇಲ್ಲದ ಗಂಡ ಒಬ್ಬನೇ ಇದ್ದಾನೆ ಅಂತ. ಆ ಥರದ ಭಾವ ಬಾರದೇ ಇದ್ದಿದ್ರೆ ಇದಕ್ಕೆ ಇನ್ನೂ ಪೂರಕವಾಗಿ ನಿಮಗೆ ಸಿಕ್ಕುವುದು ಅವರ ಕವಿತೆಗಳು. ನೀವು ಮುದುಕಿಯ ಮನೆಯ ಅಂಗಳದಲ್ಲಿ ಕೋಗಿಲೆ ಕೂಗಿತು ಅಂತ ಒಂದು ಕವಿತೆ ಇದೆ. ಹಳ್ಳಿಯ ಹುಡುಗಿ ಪೇಟೆಗೆ ಹೋದಳು ಅನ್ನುವಂತಹ ಕವಿತೆ ಇದೆ. ಅಕ್ಕ ಬರಬೇಡಕ್ಕ ಸಾಲಿಗನ ಮನೆಗೆ ಅಂತ. ನೀವು ಇದೆಲ್ಲ ಓದ್ತಾ ಹೋದರೆ 40ರ ಪೂರ್ವದ ಕವಿತೆಗಳು. ಏನು ಅಧ್ಯಾತ್ಮ ಅದು! ಅಂದರೆ ಅಲ್ಲಿ ಕವಿತೆಗಳು ನಮಗೆ ಹೊರಗಿಂದ ನೋಟಕ್ಕೆ ಒಬ್ಬ ಮೆಂಡನ ಹಿಂದೆ ಹೋಗುವ ಹೆಂಡತಿ ಇವಳು, ಗಂಡನನ್ನು ಬಿಟ್ಟಿದ್ದಾಳೆ ಅನ್ನುವ ಅರ್ಥದ್ದೆಲ್ಲ ವಾಕ್ಯಗಳು ಬರ್ತವೆ. ಇವರು ಹೇಳುವ ಗಂಡ ಯಾವುದು, ಯಾರು ಈ ಮೆಂಡ, ಇಲ್ಲಿ ಇರುವುದು 3 ದಾರಿ, 3 ದಾರಿಯನ್ನು ನಡಿಲಿಕ್ಕೆ 3 ಕಾಲು, ಹೀಗೆಲ್ಲ ಬರೀತಾರೆ ನಮ್ಮ ಅಪ್ಪ. ಅರ್ಥ ಆದರೆ ಈ 3 ದಾರಿ ಅನ್ನೋದು ತ್ರಿಗುಣಗಳು, ಇದಕ್ಕೆ 3 ಕಾಲು ಅನ್ನೋದು ಕಾಯವಾಚ ಮನಸ್ಸ ಅನ್ನುವ ತ್ರಿಕರಣಗಳು. ಈ ಪಂಚಭೂತಗಳನ್ನು ಅಥವಾ ಪಂಚೇಂದ್ರಿಯಗಳನ್ನು ಒಳಗೊಂಡಂಥದ್ದು ಇದು 5 ಕಾಲಿನ ಮಂಚ, ಹೀಗೆಲ್ಲ ಬರೆಯುವಾಗ ಅಪ್ಪನಿಗೆ ಈ 40ರ ಪೂರ್ವದಲ್ಲಿ ಎಷ್ಟು ಅಧ್ಯಾತ್ಮದ ಹಸಿವು ಅಂತ. ಯಾವ 40ರ ಪೂರ್ವದಲ್ಲಿ ಪ್ರೇಮಿಯ ಅಥವಾ ಒಬ್ಬ ವಿರಹಿಯ ಹಾಗೆ ಒಂದು ಹುಡುಗಿಯನ್ನು ಯೋಚಿಸಿ ಬರಿಬೇಕೋ ಅಂಥ ಕಾಲದಲ್ಲಿ ನಮ್ಮ ಅಪ್ಪನ ಕವಿತೆಗಳೆಲ್ಲ ಯಾಕೆ ಬರಲಿಲ್ಲ ಅವ, ನನಗೆ ಹೊಸ ಸೀರೆ ಕೊಟ್ಟು ಉಡಿಸಿ ಹೋಗಿದ್ದಾನೆ, ಉಡಿಸಿದ ಸೀರೆಯನ್ನು ಬಿಚ್ಚಿ ಬತ್ತಲು ಮಾಡಲಿಕ್ಕೆ ಯಾಕೆ ಬರಲಿಲ್ಲ ಅಂತ ಶರಣಸತಿ ಲಿಂಗಪತಿ ಭಾವದ ಹಾಗೆ ಕವಿತೆಗಳಲ್ಲಿ ಇವರು ಹೆಣ್ಣಾಗ್ತಾರೆ, ಆ ಗಂಡ ಅಂತ ಅವನನ್ನು ಕಾಯ್ತಾರೆ. ನಾನು ಏನನ್ನು ಯೋಚನೆ ಮಾಡ್ತಿದ್ದೀನಿ ಅಂದರೆ, ನಾನು ನೀವು ಭಾವಿಸುವ ಸಾಂಸಾರಿಕ ವಲಯದಲ್ಲಿದ್ದಾಗಲೂ ಕೂಡ ಅಪ್ಪ ಹೇಗೆ ಆಧ್ಯಾತ್ಮಿಕವಾಗಿಯೇ ಯೋಚಿಸ್ತಿದ್ರು ಅಂತ. ಅವರಿಗೆಲ್ಲೂ ಕೂಡ ಲೌಕಿಕದ ಪರಿಭಾಷೆಗಳನ್ನೇ ಬಳಸುವಾಗ, ಅದಕ್ಕೆ ಅವರು ತನ್ನ ಕವಿತೆಗಳನ್ನು ಆಗನಿಂದ ಹೇಳ್ತಾ ಬಂದರು. ನನ್ನ ಕವಿತೆಗಳೆಲ್ಲ ಸೆಕ್ಸಾಸಫಿ ಅಂತ. ಸೆಕ್ಸ್ ಮತ್ತು ಫಿಲಾಸಫಿ. ನೀವು ಹೇಳುವ ಸೆಕ್ಸನ್ನು ಫಿಲಾಸಾಫಿಕಲ್ ಆಗಿ ನೋಡಿದಾಗ ನನಗೆ ಅದು ಕೃಷ್ಣ ಬರಬೇಕಾದ ಹೊತ್ತು, ಅದು ನಾನು ಬತ್ತಲಾಗುವುದು ಅಂದರೆ ಕೃಷ್ಣನ ಮುಂದೆ ಬತ್ತಲಾಗುವ ಹೊತ್ತು. ಈ ಒಂದು ಡೈಮೆನ್ಷನ್ನಲ್ಲಿ ಒಂದು ಕವಿತೆ ಕೂಡ ರಚಿಸ್ತಿದ್ರು. ಹಾಗಾಗಿ ಅವರ ಎಲ್ಲ ಭಾಷಣಗಳನ್ನು ನೋಡಿದರೆ ಆ ಭಾಷಣಗಳಲ್ಲಿ ನೀವು ಯಾವುದನ್ನೇ ತಗೊಳ್ಳಿ, ಅದಕ್ಕೆ ಜಾತಿಯ ಬಂಧನ ಇರಲಿಲ್ಲ, ಅದಕ್ಕೆ ಒಂದು ಹೆಣ್ಣು ಗಂಡು ಭೇದ ಇರಲಿಲ್ಲ, ಅದಕ್ಕೆ ದೊಡ್ಡವರು ಸಣ್ಣವರು ಅನ್ನುವ ವ್ಯತ್ಯಾಸ ಗೊತ್ತಿರಲಿಲ್ಲ. ಅದು ಸಕಲರನ್ನು ಒಳಗೊಂಡಿಸಿಕೊಂಡು, ನಾನೇ ಮಂಗಳೂರಿನಲ್ಲಿ ಟೌನ್ ಹಾಲಿನ ಭಾಷಣಗಳನ್ನು ನಾನು ನೋಡಿದ್ದೇನೆ. 40 ದಿನಗಳಲ್ಲೆಲ್ಲ ಅವರು ಮಹಾಭಾರತ ಮಾತಾಡಿದರೆ ಮುಂದಿನ ಸಾಲಿನಲ್ಲಿ ಬಂದು ಕ್ರಿಶ್ಚಿಯನ್ ನನ್ಸ್ ಕೂತ್ಕೊಳ್ತಿದ್ರು, ಸಾಕ್ಷಾತ್ ಇಮಾಮ್ಗಳೆಲ್ಲ ಕೂತ್ಕೊಳ್ತಿದ್ರು, ಮುಸಲ್ಮಾನರು. ಎಷ್ಟೋ ಸರ್ವಧರ್ಮ ಸಮ್ಮೇಳನ ಅಂತ ಅಲ್ಲಿ ಆಗ್ತಿತ್ತು. ಆ ಸರ್ವಧರ್ಮ ಸಮ್ಮೇಳನಕ್ಕೆ ಒಬ್ಬ ಮುಸಲ್ಮಾನ್ ಸಮಿತಿಯಿಂದ ಒಬ್ಬ ಇಮಾಮನ್ನು ಕೇಳಿದರೆ, ಕ್ರೈಸ್ತ ಸಮುದಾಯದಿಂದ ಒಬ್ಬ ಅವರ ಗುರುಗಳನ್ನು ಕೇಳಿದರೆ, ಬನ್ನಂಜೆಯವರ ಅಧ್ಯಕ್ಷರಾದರೆ ಮಾತ್ರ ಬರುವುದು ಅಂತ ಅನ್ನುತ್ತಿದ್ರು ಅನ್ನೋದನ್ನು ಅವ್ರು ನಮಗೆ ಹೇಳ್ತಿದ್ರು. ಇದನ್ನು ನಾನು ಎಷ್ಟೋ ಸರ್ವಧರ್ಮ ಸಮ್ಮೇಳನ ಚಿಕ್ಕವಳಿರುವಾಗ ಅಟೆಂಡ್ ಕೂಡ ಮಾಡಿದ್ದೇನೆ. ಈ ಥರ ಅವರು ಬಿಯಾಂಡ್ ಕಾಸ್ಟ್, ಬಿಯಾಂಡ್ ಕ್ರೀಡ್, ಆಮೇಲೆ ಈ ನಮ್ಮ ಮತ ಸಿದ್ಧಾಂತ ಇದರ ಆಚೆಗೇ ಇದ್ದರು. ಹಾಗಾಗಿ ಅವರು ಕೇವಲ ಒಂದು ಸಾಮಾನ್ಯ ವಲಯದ ಲೌಕಿಕ ಪರಿಭಾಷೆಯ ಉಪನ್ಯಾಸಕರು ಅಂತ ನನಗೆ ಅನಿಸೋದಿಲ್ಲ. ನನಗೆ ನೀವು ಮತ ಅಂದಿದ್ದಕ್ಕೆ ನಂಗೆ ನೆನಪಾಗುತ್ತೆ, ನಗು ಕೂಡ ಬರುತ್ತೆ. ಇವತ್ತು ಕೂಡ ಎಂತ ನಡೀತಾ ಇದ್ದಾವೆ ಅಂದರೆ, ಮಧ್ವಾಚಾರ್ಯರು ವರ್ಷ ಶಂಕರಾಚಾರ್ಯರು ಇನ್ನೂ ಆ ಕೀಳು ಮಟ್ಟದ ಮನಸ್ಥಿತಿ, ಆ ಡಿವೈಡ್ ಆ್ಯಂಡ್ ರೂಲ್ ಅನ್ನುವಂಥದ್ದೇನಿದೆ, ಅಥವಾ ರೂಲು ಆಗ್ತಾ ಇಲ್ಲ, ಇಲ್ಲಿ ಎಲ್ಲ ಕಳೆದುಕೊಂಡು ಹೋಗುವಂಥವ್ರ ಮಧ್ಯದಲ್ಲಿ ನಾವು ಅವ್ರ ಹೆಸರನ್ನು ಇವ್ರಿಗೆ ಹೋಲಿಸೋದು ತಪ್ಪೇ ಅನಿಸ್ಬಿಡುತ್ತೆ ನನಗೆ. ಒಂದು ಸಾರಿ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ತಂದೆಗೆ ಉಪನ್ಯಾಸ ಮಾಡುವಾಗ ಶಂಕರಾಚಾರ್ಯರ ಮತ್ತು ಮಧ್ವಾಚಾರ್ಯರ ಭಗವದ್ಗೀತೆಯ ವ್ಯಾಖ್ಯಾನ ಇರ್ಬೋದು, ಇನ್ಯಾವುದೋ ಬ್ರಹ್ಮಸೂತ್ರ ಇರ್ಬೋದು, ಇವುಗಳ ವಿವರಣೆಗಳನ್ನು ಕೊಡುವಾಗ ಅಪ್ಪ ಸ್ಪಷ್ಟವಾಗಿ ಶಂಕರಾಚಾರ್ಯರು ಹೇಗೆ ವಿವರಿಸ್ತಾರೆ, ತುಂಬ ಬಾಲಿಶ ಅಂತ ಅಂತಾರೆ. ಅಂದು ತಕ್ಷಣ ಅಂತಾರೆ, ಶಂಕರಾಚಾರ್ಯರ ಕುರಿತ ವಿರೋಧ ಅಲ್ಲ ಇದು, ಈ ವ್ಯಾಖ್ಯಾನ ಬಾಲಿಶ ಅನ್ನುವ ವಿವರಣೆ, ಇದನ್ನು ಬಾಲಿಶವಲ್ಲದೆ ಹೇಗೆ ನೋಡಬೇಕು ಅನ್ನುವುದಕ್ಕೆ ರಾಮಾನುಜರ ಮಧ್ವಾಚಾರ್ಯರ ವ್ಯಾಖ್ಯಾನಗಳನ್ನು ಹೇಳಿ, ಇದು ಯಾಕೆ ಬಾಲಿಶವಲ್ಲ, ಬಾಲಿಶವನ್ನು ಮೀರಿದ ಪ್ರೌಢಾವಸ್ಥೆ, ವಿವರಣೆಗಳನ್ನು ಕೊಡ್ತಾರೆ. ವ್ಯಕ್ತಿ ವಿರೋಧ, ವ್ಯಕ್ತಿಯನ್ನು ಅವಹೇಳನ, ವ್ಯಕ್ತಿಯನ್ನು ಕನಿಷ್ಠ ಮಾಡಿ ಮಾತನಾಡುವುದು, ಅವನೊಬ್ಬ ಮನುಷ್ಯನೇ ಅಲ್ಲ ಅವನೊಬ್ಬ ರಾಕ್ಷಸ, ಈ ಪರಿಭಾಷೆಗಳು ಯಾಕೆ ಬಂತೋ, ನಾನು
ನಿನ್ನೆ ದಿನ ನನಗೆ ಕೂಡ ಅದನ್ನು ಕಳಿಸಿದವರಿಗೆ ನಾನು ಒಂದೇ ಮಾತು ಹೇಳಿದೆ, 2 ವಾಕ್ಯ ಮಾತ್ರ ಕೇಳಿದ್ದೇನೆ, ಕೇಳುವುದೂ ಕೂಡ ಪಾಪ, ಇಂಥವುಗಳನ್ನು ಕೇಳಬಾರದು ಅಂತ. ಅಷ್ಟರ ಮಟ್ಟಿಗೆ ಬಹುಶಃ ನಮ್ಮ ಅಪ್ಪ ನಮ್ಮನ್ನು ಎಷ್ಟು ಬೆಳೆಸಿದ್ದಾರೆ ಅಂತ ನನಗೆ ಈಗ ವಿತ್ ಫುಲ್ ಗ್ರ್ಯಾಟಿಟ್ಯೂಡ್ ನಾನು ಹೇಳೋದು. ನಮಗೆ ಎಂದೂ ಕೂಡ ನಮ್ಮ ಅಪ್ಪ ನಾವು ಮಾಧ್ವರು ಅಂತ ಹೇಳ್ಕೊಟ್ಟಿಲ್ಲ. ಎಂದೂ ಕೂಡ ನಮ್ಮ ಅಪ್ಪ ಇವರು ಮಧ್ವಾಚಾರ್ಯರು, ನೀವು ಇವರಿಗೆ ನಮಸ್ಕಾರ ಮಾಡಿ ಅಂತ ನಮ್ಮ ಮನೆಯಲ್ಲಿ ನಾನು ಹೊರಗೆ ಬರುವವರೆಗೆ ಫೋಟೋ ಇಟ್ಟದ್ದಿಲ್ಲ. ಆಮೇಲೂ ಈಗಲೂ ಫೋಟೋ ಇದೆಯಾ ನನಗೆ ಗೊತ್ತಿಲ್ಲ, ನಾನು 30 ವರ್ಷ ಆಯಿತು ಆ ಮನೆ ಬಿಟ್ಟು. ಅಲ್ಲಿ ಅವರು ಒಂದು ಇಟ್ಟದ್ದು ಹೃಷಿಕೇಶ ತೀರ್ಥರ ಸರ್ವಮೂಲ ಗ್ರಂಥದ ಒಂದು ಬಾಕ್ಸ್. ಅದು ಬಿಟ್ಟರೆ ನಮಗೆ ಯಾವ ಕುರುಹುಗಳನ್ನು ಅವರು ಮಧ್ವಾಚಾರ್ಯ ಪರಂಪರೆ ಅಂತ ಇಟ್ಟಿಲ್ಲ. ಎಲ್ಲಿ ಕೂಡ ನಮಗೆ, ನಾನು ಉಡುಪಿಯಿಂದ ಬೆಂಗಳೂರು ನಾನು ಎಲ್ಲ ತಿರುಗಾಟ ಮುಗಿಸಿ ಬೆಂಗಳೂರಿಗೆ ಬಂದದ್ದು 2007. 2007 ಇಲ್ಲೇನು ಬೆಂಗಳೂರಿಗೆ ಬಂದೆ, ಇಲ್ಲಿ ವಾತಾವರಣದಲ್ಲಿ ನನಗೆ ಗೊತ್ತಾಯಿತು ನಾವು ಭಾರೀ ಮಾಧ್ವರ ಹಾಗೆ ಮಾತಾಡಬೇಕು, ನಾವು ಭಾರೀ ಕಟ್ಟುನಿಟ್ಟು ಮಾಧ್ವರು ಅಂತೆಲ್ಲ ಇಲ್ಲೇ ಜನ ನಮ್ಮನ್ನು ಅಪೇಕ್ಷಿಸ್ತಿದ್ರು. ನಾನು ಕ್ಷಮಿಸಿ ಅಂತ ಕೈ ಮುಗಿತಿದ್ದೆ. ನಮ್ಮ ಅಪ್ಪ ಎಂದೂ ಆ ಪಾಠ ಮಾಡಿಲ್ಲ. ಅದೇ ಅಂದರೆ ಈ ಮತದ ವಿಚಾರ ಬಂದಿದ್ದಕ್ಕೆ ನಾನು ಸ್ವಲ್ಪ ಆ ಪ್ರಶ್ನೆಗಳ ಹತ್ರ ಹೋಗಬೇಕಾಯಿತು. ಆದರೆ ನಾವು ಮತ್ತೆ ಈ ಕಡೆ ಬಂದಾಗ ನಿಮ್ಮ ತಂದೆಯವರ ಕವನಗಳ ಬಗ್ಗೆ ಹೇಳ್ತಿದ್ರಲ್ಲ, ನನಗೆ ಅದನ್ನು ಕೇಳ್ತಾ ಇದ್ದಾಗ ಅನಿಸ್ತಾ ಇದೆ, ನೀವು ತಂತ್ರದ ಕಡೆ ಹೋಗಿದ್ದು ಅಥವಾ ನೀವು ಈ ಸತ್ಯಕಾಮರ ಶಿಷ್ಯ ಆಗಿರೋದು ನನಗೇನು ವಿಶೇಷ ಅಂತ ಈಗ ಅನಿಸ್ತಾ ಇಲ್ಲ. ನನಗೆ ಇಲ್ಲಿವರೆಗೂ ಕೂಡ ಅದೊಂದು ಕುತೂಹಲ ಇತ್ತು. ಯಾಕಂದರೆ ಯಾರೋ ಈ ಬತ್ತಲ ಭಯವನ್ನು ಕಳಚಿ ಬೆತ್ತಲಲ್ಲಿ ನಿಂತವನ ಹಿಂದೆ ನೀವು ಹೋದ್ರು, ಆ ಬೆತ್ತಲ ಬಗ್ಗೆ ನಿಮ್ಮ ತಂದೆ ಆಲ್ರೆಡಿ ಮಾತಾಡಿದ್ರು. ಕರೆಕ್ಟ್. ಆದರೆ ಇಲ್ಲಿ ಆ ಬೆತ್ತಲು ಎಲ್ರಿಗೂ ಅರ್ಥ ಆಗುವಂಥದ್ದಲ್ಲ. ಹೌದು, ನಿಜವಾಗ್ಲೂ ನಮ್ಮ ಅಪ್ಪನಿಗೆ ಆ ಥರದ ಒಳಗಣ್ಣು ಇದ್ದದ್ರಿಂದಲೇ ನೋಡಿ, ಇವಳು ಎಲ್ಲರ ಹಾಗಲ್ಲ, ಇವಳು ಏನು ಆಗಬಲ್ಲಳು ಅನ್ನುವಾಗ ಅಪ್ಪನಿಗೆ ಅದು ಸ್ಪಷ್ಟವಾಗಿ ಇವಳು ಅಧ್ಯಾತ್ಮದಲ್ಲಿ ನಿಜವಾಗಿ ಏನನ್ನು ಕಾಣಬೇಕೋ ಅದರ ಕಡೆಗೆ ಹೋಗಬಲ್ಲಳು ಅನ್ನುವ ಆ ಒಂದು ಕಣ್ಣಿದ್ದದ್ರಿಂದಲೇ ಬಹುಶಃ ಆ ಥರ ನನ್ನನ್ನು ಬಿಟ್ಟಿರಲಿಕ್ಕೆ ಸಾಕು. ಇಲ್ಲದ್ರೆ ಒಂದು ಸುಸಜ್ಜಿತ ವ್ಯವಸ್ಥಿತ ಕುಟುಂಬದ ಒಳಗಿನ ಒಬ್ಬ ಹೆಣ್ಣುಮಗಳನ್ನು 25ರ ವಯಸ್ಸಿನಲ್ಲಿ ಊರಿನವರೆಲ್ಲ ವಿರೋಧ ಮಾಡುವಾಗ, ಊರಿನ ಪ್ರಮುಖರು ಒಂದು ಗುಪ್ತ ಸಮಾಲೋಚನೆ ಹಾಗೆ ಮಾಡ್ತಾರೆ ಸತ್ಯಕಾಮರನ್ನು ಕೂಡಿಸಿ. ನೀವು ಸತ್ಯಕಾಮರ ಜೊತೆಗೆ ವೀಣಾಳನ್ನು ಹಾಗೆ, ನಾನು ಆ ಮಧ್ಯದ ಅವಧಿಯಲ್ಲಿ ನಾನಿನ್ನು ಅವರೊಟ್ಟಿಗೆ ಒನ್ಸ್ ಫಾರ್ ಆಲ್ ಬಂದಿರಲಿಲ್ಲ. ಕಾಲೇಜ್ ಲೆಕ್ಚರರ್ ಇದ್ದೆ, ಬಟ್ ಅವರೊಟ್ಟಿಗೆ ಹೋಗಿ ಬರ್ತಿದ್ದೆ. ನಾನೊಂದು ತಿಂಗಳು ಹಿಮಾಲಯದಲ್ಲಿ ಅವರೊಟ್ಟಿಗೆ ಇದು ಬರ್ತಿದ್ದೆ, ಇನ್ನೊಂದು ತಿಂಗಳು ಇಲ್ಲೆಲ್ಲೋ ಮಧ್ಯಪ್ರದೇಶಕ್ಕೆ ಹೋಗಿ ಬರ್ತಿದ್ವಿ. ನಾನು ಅವರೊಟ್ಟಿಗೆ ಹೋಗಿ ಬರುವುದು ಮತ್ತು ಅವರ ಜೊತೆಗೆ ಇರುವ ವರ್ತನೆಯನ್ನೇ ಬಹಳ ಸಾಮಾಜಿಕ ಮತ್ತು ಈ ಕೌಟುಂಬಿಕ ಮರ್ಯಾದೆಯನ್ನು ಕಾಪಾಡುವವರು ಅನ್ನುವಂತಹ ಕೆಲವು ಹಿರಿಯರು ಸೇರಿ, ನೀವು ಏನು ಉಡುಪಿಯ ಮರ್ಯಾದೆ ಇದು, ನೀವು ಹಾಗೆ ಅವಳನ್ನು ಅವರ ಜೊತೆಗೆ ಬಿಡಬಾರ್ದು ಅಂತ ನನ್ನನ್ನು ಮತ್ತು ಸತ್ಯಕಾಮರನ್ನು ಕೂಡಿಸಿ ನನ್ನ ಅಪ್ಪನಿಗೆ ಹೇಳಿದಾಗ, ನಾನು ಆಗ ಉಡುಪಿಯಲ್ಲಿ ಅವರು ಬಂದರೆ ಅವರೊಂದು ಹೋಟೆಲಲ್ಲಿ ಇರ್ತಿದ್ರು, ನಾನು ಹೋಟೆಲ್ಗೆ ಹೋಗ್ತಿದ್ದೆ ಅವರನ್ನು ಕಾಣೋಕ್ಕೆ. ನನ್ನ ಕಾಲೇಜಿನ ಉಪನ್ಯಾಸ ಮುಗಿಸಿ ನಾನು ಅವರ ಜೊತೆಗಿದ್ದು ಬೆಳಿಗ್ಗೆ ಮನೆಗೆ ಬಂದು ಸ್ನಾನ ಮಾಡಿ ಪುನಃ ನನ್ನ ಪಾಠ ಮುಗಿಸಿ ಪುನಃ ಅವ್ರ ಹತ್ರ ಬರ್ತಿದ್ದೆ. ಇದು ಅವಳು ಹೋಟೆಲ್ ರೂಮಲ್ಲಿ ಇರ್ತಾಳೆ, ಊರಿಗೇನು ಸಂದೇಶ ಇದು, ನೀವೊಬ್ಬರು ಬನ್ನಂಜೆ ಗೋವಿಂದಾಚಾರ್ಯ ಅಂದರೆ ದೊಡ್ಡವರು, ಹೀಗೆ ಹಾಗೆ ಅಂತ ಕೂಡಿಸಿ ಮಾತನಾಡಿದಾಗ ನನಗೀಗ ಆಶ್ಚರ್ಯ ಆಗೋದು. ಆ ಕಾಲಕ್ಕೆ ನಮ್ಮ ಅಪ್ಪ, ಇದು 93 ನಾನು ಹೇಳೋದು, ನಮ್ಮ ಅಪ್ಪ ಕೊಟ್ಟ ಉತ್ತರ ಆ ಕ್ಷಣಕ್ಕೆ ಎಲ್ಲರೂ ಹೌದೌದು ಸತ್ಯಕಾಮರೆ ಇನ್ನು ಅವಳ ಸುದ್ದಿಗೆ ಬರಬೇಡಿ ಅಥವಾ ಬೇಡ, ಇನ್ನು ನೀವು ನಿಮ್ಮ ಹಾಗೆ ಬರುವುದಿದ್ರೆ ನಿಮ್ಮ ಮನೆಗೆ ಹೋಗುವಂಥ ಸಂದರ್ಭಗಳಿದ್ರೆ ನಾ ಕರ್ಕೊಂಬರ್ತೇನೆ ಏನೋ ಹೇಳ್ಬೋದು ಅಂತೆಲ್ಲ ಭಾವಿಸಿರ್ಬೋದು ಅಲ್ಲಿ ಅವರು. ನನ್ನ ತಂದೆ ತಕ್ಷಣ ಹೇಳಿದ್ದೇನು, ಈಗ ನಿಮಗೆಲ್ಲ ಏನು ಸಮಸ್ಯೆ, ನನ್ನ ಮಗಳು ಅವರನ್ನು ಹೋಟೆಲ್ನಲ್ಲಿ ಹೋಗಿ ಕಾಣುವುದು, ಅಲ್ಲಿ ಹೋಟೆಲಲ್ಲಿ ಅವರ ಜೊತೆಗೆ ಇರುವುದು ಮತ್ತು ಅವರು ಎಲ್ಲಿಯೋ ಕರೆದಾಗ ಅವರೊಟ್ಟಿಗೆ ಹೋಗೋದು, ಇದೆಲ್ಲ ನಿಮಗೆ ನೋಡಲಿಕ್ಕೆ ಕಷ್ಟವಾಗ್ತಿದೆ. ಸಾಮಾಜಿಕವಾಗಿ ಇದು ನಿಮ್ಮ ಮೌಲ್ಯಕ್ಕೆ ವಿರೋಧವಾದದ್ದು ಅನ್ನಿಸಿದೆ ಅಲ್ವಾ, ಒಂದು ಪರಿಹಾರ ಮಾಡಿಕೊಂಡು ಬಿಡೋಣ ಸತ್ಯಕಾಮರೆ, ಇನ್ನು ಮೇಲೆ ಬಂದಾಗ ಹೋಟೆಲಲ್ಲಿ ಉಳಿಬೇಡಿ, ನಮ್ಮ ಮನೆಯಲ್ಲಿ ಉಳಿರಿ ಅಂದುಬಿಟ್ರು ನಮ್ಮ ಅಪ್ಪ. ಅಂದರೆ ಇದಕ್ಕೆ ಎಲ್ಲಿಯವರೆಗೆ ತಾನು ಪರ್ಮಿಷನ್ ಅಥವಾ ತಾನು ಎಷ್ಟು ಇದನ್ನು ಒಪ್ಪುತ್ತೇನೆ ಅನ್ನೋದನ್ನು ಅಷ್ಟು ಸಾರ್ವಜನಿಕವಾಗಿ ನಮ್ಮ ತಂದೆ ಹೇಳುವಾಗ ಅವರು ಈ ಒಟ್ಟು ಒಂದು ನೀವು ಹೇಳುವಂತಹ ನಿರ್ಭೀತ ನಡೆಯ ಕಡೆಗೆ ಎಷ್ಟಿದ್ರು ಅಂತ ಗೊತ್ತಾಗುತ್ತೆ. ಆಮೇಲೆ ಅವ್ರ ಬಗ್ಗೆ ಓದುವಾಗ ಇನ್ನೊಂದು ಅರ್ಥ ಆಗಿದ್ದೇನೆಂದರೆ, ಮಧ್ವಾಚಾರ್ಯರು ಕೂಡ ತಂತ್ರದ ಬಗ್ಗೆ ಬರೆದಿದ್ದಾರೆ, ಅದನ್ನು ಇವರು ಕರಡೀಕರಿಸಿರುವಂಥದ್ದು. ಹೌದು, ಆದರೆ ಅದು ತಂತ್ರ ಸಾರ ಸಂಗ್ರಹ ನೇರವಾಗಿ ತಂತ್ರ ಮಾರ್ಗದ ಕುರಿತಾಗಿ ಇಲ್ಲ, ಆದರೆ ಪೂಜಾಕ್ರಮದ ತಂತ್ರಗಳಿದ್ದಾವೆ, ಶಿಲ್ಪದ ಕುರಿತ ತಂತ್ರ, ಆ ಟೆಕ್ನಿಕ್ ಆಫ್ ಶಿಲ್ಪ, ಈ ಥರದ ಅನೇಕ ತಂತ್ರದ ವಿಷಯಗಳಿವೆ, ಇಲ್ಲ ಅಂತಲ್ಲ. ನೇರವಾಗಿ ಅಭಿನವಗುಪ್ತನ ತಂತ್ರ ಅಲ್ಲ ಅದು. ಆದರೆ ನನ್ನ ಅಪ್ಪ ಅಭಿನವಗುಪ್ತನನ್ನು ಓದಿ ಬಲ್ಲವರಿದ್ದರು, ಅವರಿಗೆ ತಂತ್ರ ಪಥವನ್ನು ಹೇಗೆ ನಡೀತಿದ್ರು ಅನ್ನೋದ್ರ ಬಗ್ಗೆ ಅಗೌರವಗಳಿದ್ದಿದ್ದಿಲ್ಲ, ಅದು ಎಷ್ಟು ಧೀರದಾರಿ ಅನ್ನೋದು ಅವರಿಗೆ ಇಷ್ಟವಿತ್ತು ಅನ್ನೋದಕ್ಕೆ ಅವರು ಸತ್ಯಕಾಮರನ್ನು ಇಷ್ಟಪಡ್ತಿದ್ದ ರೀತಿಯಲ್ಲೇ ಗೊತ್ತಾಗುತ್ತೆ. ಅವರು ಎಷ್ಟೋ ಸಂದರ್ಭಗಳಲ್ಲಿ ಆ ಸತ್ಯಕಾಮರು ಬಹಳ ನಿಗೂಢ ಮನುಷ್ಯ, ನಿಮಗೆ ಕಾಣಿಸುವ ಹಾಗಲ್ಲ ಅಂತ ಬೇರೆ ಬೇರೆಯವ್ರ ಹತ್ರ ಹೇಳುವುದನ್ನು ನಾನು ಕೇಳಿದ್ದೇನೆ.
ಹಾಗಂತ ಅವರು ಇಬ್ಬರು ಕೂತು ಮಾತಾಡಿದ್ದಾರೆ ಕೇಳಿದ್ರೆ ನಾವಿಬ್ಬರು ಸುಮ್ಮನೆ ಕೂತ್ಕೊಳ್ತೇವೆ, ಎಂದು ಪರಸ್ಪರ ಬಾಯಿಂದ ಮಾತಾಡಿಲ್ಲ. ಆದರೆ ನಮ್ಮ ಮೌನ ಸಂಭಾಷಣೆ ನಿಮ್ಮ ಮಾತಿನ ಸಂಭಾಷಣೆಗಿಂತ ಗಹನವಾದದ್ದು ಅಂತ ಮಾತುಗಳನ್ನು ಇವರು ಹೇಳ್ತಿದ್ರು. ಇದೆಲ್ಲ ನೋಡಿದರೆ ಅವರಿಗೆ, ನನ್ನ ಅಪ್ಪನಿಗೆ ಒಂದು ದೊಡ್ಡ ಮನಸ್ಸಿತ್ತು. ಅದು ಎಷ್ಟು ವಿಶಾಲವಾದ್ದು ಮತ್ತು ಎಷ್ಟು ಔದಾರ್ಯ ಅದರಲ್ಲಿತ್ತು ಅಂದರೆ, ನಾನು ಎಷ್ಟೋ ಅಷ್ಟೇ ಯಾರೂ ಆಗುವುದನ್ನು ಅವರು ಅಪೇಕ್ಷೆ ಪಡ್ತಿರಲಿಲ್ಲ. ನನ್ನ ಆಚೆಗೆ ಇದು ಹೋಗ್ತಿದ್ರೆ, ನನಗಿಂತ ಭಿನ್ನವಾದ ದಾರಿ ಇದು ನಡೀತಿದ್ರೆ ನಾನು ಅದರ ಬೆನ್ನಿಗೆ ನಿಂತು ಸಪೋರ್ಟ್ ಮಾಡಬೇಕು ಅನ್ನುವಂತಹ ಒಂದು ಮನೋಧರ್ಮ ಇತ್ತು ನೋಡಿ. ಆಮೇಲೆ ನನ್ನಕ್ಕಿಂತ ದೊಡ್ಡದು ಅದು ಇರಬಹುದು, ನಾನೇ ನಂಬಿದ್ದು ದೊಡ್ಡದು ಯಾಕೆ ಅನ್ನುವಂತಹ ಔದಾರ್ಯಗಳೆಲ್ಲ ಅವರಿಗೆ ತುಂಬ ಬೌದ್ಧಿಕ ಔದಾರ್ಯವೂ ಹೌದು, ಮಾನಸಿಕ ಹೃದಯವಂತಿಕೆಯ ಔದಾರ್ಯ ಕೂಡ ಹೌದು. ಅದೆಲ್ಲವೂ ಇಲ್ಲದೇ ಇದ್ದರೆ ಈ ಥರ ಒಬ್ಬರನ್ನು ನಡೆಸೋಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ನನಗನ್ಸುತ್ತೆ ನಿಮ್ಮ ತಂದೆ ಬಹುತೇಕವಾಗಿ ನಿಮ್ಮನ್ನು ನೀರು ಅಂದ್ಕೊಂಡಿದ್ರು ಅನಿಸುತ್ತೆ. ಎಲ್ಲೇ ಹಾಕಿದ್ರು ಅದು ಎಲ್ಲಿ ಹರಿದು ಹೋಗಿ ಏನು ಸೇರ್ಕೋಬೇಕು ಅದು ಸೇರ್ಕೊಳ್ಳುತ್ತೆ, ಅದ್ರ ಪಾಡಿಗೆ ಅದನ್ನು ಹರಿಯೋದು ಬಿಡೋಣ, ಯಾಕೆ ಅಣೆಕಟ್ಟನ್ನು ಕಟ್ಟಬೇಕು ಅಂತ ಹೇಳಿ. ಬಹುಶಃ ನಾನು ಬಹಳ ಜನರಿಗೆ ಹೇಳಿದ್ದುಂಟು. ನಮ್ಮ ಅಪ್ಪ ನನಗೆ ವೀಣಾ ಅಂತ ಹೆಸರಿಡುವಾಗ ಅವರಿಗೆ ಗೊತ್ತಿತ್ತು ಕಾಣ್ತದೆ, ಇದು ಬೇರೆಯವರು ಮೀಟಿದಂತೆ ನುಡಿಯುತ್ತದೆ, ಅವರನ್ನು ಒಳ್ಳೆಯ ಮೀಟುವವರ ಕಡೆಯಲ್ಲಿ ಕೊಡಬೇಕು ಅಂತ. ಹಾಗಾಗಿ ಆ ಹೆಸರಿಟ್ಟಿರಬೇಕು. ಯಾಕೆಂದರೆ ಅವರಿದ್ದಾಗ ಅವರ ಸಾಂಗತ್ಯ ನನಗೆ ತುಂಬ ಇತ್ತು. ನಾನು ಪ್ರತಿ ದಿವಸ ಅವರ ಬೆಡ್ ಮೇಲೆ ಸುಮಾರು ಹೊತ್ತು ಕೂತ್ಕೊಂಡು ಅವರ ಏಕಾಂತದ ಅನೇಕ ಮಾತುಗಳನ್ನು, ನನ್ನ ಏಕಾಂತದ ಅನೇಕ ಸಂಗತಿಗಳನ್ನು ನಾವಿಬ್ಬರು ತುಂಬ ಶೇರ್ ಮಾಡ್ಕೋತಿದ್ವಿ. ಅಪ್ಪನ ಅನೇಕ ಏಕಾಂತದ ಅಂದರೆ ಇನ್ಕ್ಲೂಡಿಂಗ್ ಅವರಿಗೆ ಬರ್ತಿರೋ ಲವ್ ಲೆಟ್ರ್ ನನಗೆ ಓದಕ್ಕೆ ಕೊಡ್ತಿದ್ರು ನಮ್ಮ ಅಪ್ಪ. ಅಂದರೆ ಯಾವ ಮಟ್ಟಕ್ಕೆ ನನ್ನನ್ನು ಅವ್ರು ಪ್ರೀತಿಸಿರ್ಬೋದು ಒಂದು ಮಗುವಾಗಿ ಅಂತ ನಾನು ಎಣಿಸೋದು. ಆಮೇಲೆ ನಾನು ಕೂಡ ಹಾಗೆ, ನನಗೊಂದು ಏನೇ ಸಂಭವಿಸಿದರೂ ಅಪ್ಪನಿಗೆ ಹೋಗಿ ಹೇಳಬೇಕು. ಒಂದು ಕನಸು ಬಿದ್ದರೆ ಹೇಳಬೇಕು, ಒಂದು ಘಟನೆ ಕಾಲೇಜಲ್ಲಿ ಆದದನ್ನು ಹೋಗಿ ಅಪ್ಪನಿಗೆ ಹೇಳಬೇಕು. ನಾನು ಬಹಳಷ್ಟು ಇತರರ ಜೊತೆಗೆ ನನ್ನ ಅಂತರಂಗದ ಅನೇಕ ಸಂಗತಿಗಳು ನಾನೆಂದು ಚರ್ಚಿಸಿಲ್ಲ. ನಾನು ಬಹಳ ಹೇಳಿಕೊಂಡದ್ದು ನನ್ನ ಮನೆಯ ರಾಘವೇಂದ್ರ ಸ್ವಾಮೀಜಿಗೆ, ಅದು ಬಿಟ್ಟರೆ ನಮ್ಮ ಅಪ್ಪನಿಗೆ. ಹಾಗಾಗಿ ಒಂದು ಒಳ ಸೆಳೆತದ ಅಧ್ಯಾತ್ಮ ಪರಿಧಿಯಲ್ಲಿ ಅರ್ಥ ಮಾಡಬಹುದಾದ ಯಾವುದೋ ಬಾಂಧವ್ಯ ನನಗೂ ಅವರಿಗೂ ಖಂಡಿತ ಇತ್ತು. ಈ ಜನರ ಮುಂದೆ ಹೇಳಬಹುದಾದಂಥ ಅಥವಾ ನಿಮ್ಮ ಇಬ್ಬರ ನಡುವಿನ ಅನುಭವ, ಅದರಲ್ಲೂ ಕೂಡ ಈ ಆಧ್ಯಾತ್ಮಿಕ ತುರ್ಯಾವಸ್ಥೆ ಅಂತ ಏನು ಹೇಳ್ತೀವಿ, ಅಥವಾ ನೀವು ಇಬ್ಬರೂ ಕೂಡ ಬೇರೆ ಬೇರೆ ದಾರಿಯಲ್ಲಿದ್ದರೂ ಕೂಡ ಕೊನೆಗೆ ಹೋಗ್ತಾ ಇದ್ದಿದ್ದು ಒಂದೇ ಗುರಿಯಡೆಗೆ ಅನ್ನೋಗಿದ್ದರೂ ಕೂಡ ಅವರು ನಿಮ್ಮ ಹತ್ರ ಹೇಳಿರುವಂಥ ಅಂಥ ವಿಚಾರಗಳೇನು, ಅಥವಾ ನೀವು ಇಲ್ಲಿವರೆಗೂ ಯಾರಿಗೂ ಹೇಳದೇನೆ ಅಥವಾ ಇಲ್ಲಿ ಹೇಳಬಹುದಾದಂಥ ಅಂಥ ಒಂದು ಅನುಭವದ ವಿಚಾರ ಯಾವ ರೀತಿಯಾಗಿತ್ತು ಅಥವಾ ಜಿಜ್ಞಾಸೆ ಹೇಗಿತ್ತು? ಸಾಮಾನ್ಯವಾಗಿ ನನಗೆ ಒಂದು ನನ್ನದೇ ಆದ ಪೂರ್ವಗ್ರಹ ಇತ್ತು. ಅಪ್ಪ ಭಾಷಣ ಮಾಡ್ತೀರಿ, ಈ ಶಾಸ್ತ್ರ ಪರಂಪರೆಯ ಉಪನ್ಯಾಸಗಳು, ಆಮೇಲೆ 4 ಜನರಿಗೆ ಹೇಳೋದು, ಅದರಿಂದ ನಿಮ್ಮ ಅಂತರಂಗದ ಯಾವ ಅನುಭವ ಅಥವಾ ಆ ಒಂದು ಲೋಕದ ಸುಖ ನಿಮಗೆ ಖಂಡಿತ ವಂಚನೆ ಆಗೋದಿಲ್ವಾ, ಯಾಕೆ ಇದರಲ್ಲಿದ್ದೀರಿ ಅಂತ ಕೇಳಿದ್ದೇನೆ ನಾನು. ನಮ್ಮ ಅಪ್ಪ ನಗ್ತಾ ಹೇಳ್ತಿದ್ರು, ಅನುಭವ ಆಗುವವರೆಗೆ ಮೌನ ಮಗಳೇ, ಆಮೇಲೆ ಮಾತು ಉಂಟಲ್ಲ ಅದು ಮಾತು ಅಲ್ಲ ಮನನ ಅಂತ. ಆಗ ನನಗೆ ಅರ್ಥ ಆಗಿರಲಿಲ್ಲ. ಅವರು ಪ್ರತಿ ಬಾರಿ ಹೇಳ್ತಿದ್ರು, ನಾನು ಹೇಳುವ ಎಲ್ಲ ಶಾಸ್ತ್ರ ಪರಂಪರೆಯ ಉಪನ್ಯಾಸಗಳು ಮಾತು ಅಲ್ಲ ಮನನ ಅಂತ. ನೋಡಿ, ಆ ಮನನ ಯಾವುದರ ಮನನ ಅಂದರೆ ಅವರು ನನಗೆ ಹೇಳಿದ ಏಕಾಂತದಲ್ಲಿ ತಾನು ಅನುಭವಿಸಿದ ಅನುಭವಗಳ ಮನನ ಅಂತ ಈಗ ಅರ್ಥ ಆಗೋದು. ಹಾಗಾಗಿ ನೋಡಿ, ಶಾಸ್ತ್ರ ಪರಂಪರೆಯ ಯಾವುದೇ ವಿಷಯಗಳನ್ನು ಅವರು ವಿವರಿಸುವಾಗ ನಮಗೆ ಹೀಗೆ ಕೇಳುವಾಗ ಅನ್ನಿಸ್ತದೆ, ಇವರಿಗೇನೋ ಆಗಿದೆ, ಇವರು ಇಷ್ಟೆಲ್ಲ ಅನುಭವ ಆಗದೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಹೊರತಾಗಿ ಎಲ್ಲೂ ಕೂಡ ಅನುಭವ ಹೇಳಲಿಲ್ಲ ಅವರು. ತಿಳಿದವನು ತನ್ನ ಒಳಗೆ ಅನುಭವ ಇಟ್ಕೋತಾನೆ, ಹೇಳೋದಿಲ್ಲ. ಅದು ನನಗೆ ಬಹಳ ತಡವಾಗಿ ಅವರ ಉಪನ್ಯಾಸಗಳನ್ನು ಕೇಳುವಾಗ ಆದ ಅರ್ಥ. ಇನ್ನೊಂದು ಭಾಗವಾಗಿ ನೋಡಿದರೆ, ನೀವೀಗ ಹೇಳಿದರೆ ನನಗೆ ಅಂಥದ್ದೇನು ಏಕಾಂತದಲ್ಲಿ ಹೇಳುವಂಥದ್ದು, ನನಗೆ ನಿಜಕ್ಕೂ ಕೂಡ ಯಾಕೆ ಗೊತ್ತಿಲ್ಲ, ನನ್ನಲ್ಲಿ ಒಳ ಹೊರಗೆ ತುಂಬ ಕಡಿಮೆ. ನಾನು ತುಂಬ ಟ್ರಾನ್ಸ್ಪರೆಂಟ್. ನಾನು ಇವತ್ತಿನವರೆಗೂ ಏನು ಹೇಳಿದ್ದೇನೋ ಅದನ್ನು ಬದುಕಿದ್ದೇನೆ. ಇದು ಯಾರ ಮುಖಸ್ತುತಿಗೋ ಯಾರಿಗೋ ಒಂದು ಓಲೈಸಲಿಕ್ಕೋ ಹೇಳೋದಲ್ಲ. ನನ್ನ ಜೀವನ, ನನ್ನ ಗುರುಗಳು ಹೇಳ್ತಿದ್ರು ನನಗೆ, ಮಗಳೇ ನಿನ್ನದು ನೀರಿನ ಸ್ವಭಾವ, ಯಾವ ಪಾತ್ರೆಗೆ ಹಾಕಿದ್ರೂ ಹೊಂದ್ಕೊಳ್ತಿ, ಅದು ಗುಣವೂ ಹೌದು, ಅದು ನಿನ್ನ ದೋಷವೂ ಹೌದು ಅಂತ. ಯಾಕೆ ಅಂದರೆ ಯಾರೂ ನಿನ್ನನ್ನು ಹೇಗೂ ಬಳಸಬಹುದು, ಆ ಅಪಾಯ ಇದೆ ನಿನ್ನಲ್ಲಿ ಅಂತ. ಇದು ಹೌದು, ಅಲ್ಲ ಅಂತ ಹೇಳಲ್ಲ. ಆದರೆ ಈ ಟ್ರಾನ್ಸ್ಪರೆನ್ಸಿ ಕೊಡುವ ಒಂದು ಸುಖವೋ ಸಂತೋಷವೋ ಇದೆಯಲ್ಲ, ಅದು ನೀರಿನ ಹಾಗೆ ಇದ್ದಾಗ, ಹೌದು ನೀರಿನ ಹಾಗೆ ಇದ್ದಾಗ ಮಾತ್ರ ಸಾಧ್ಯ. ಇನ್ನೊಂದು ಅದರ ದೋಷ ಭಾಗ, ಹೌದು ಯಾರೋ ಏನೋ ಬಳಸಬಹುದು, ಏನೋ ತೊಂದರೆಗಳಾಗ್ಬೋದು. ನನಗೆ ಒಂದು ಗೊತ್ತಾದದ್ದು ನಿಮಗೆ ಹೇಳಬಹುದಾದ, ನೀವು ಏಕಾಂತ ಅಂತಂದರೆ ಏಕಾಂತ ಅಲ್ಲ, ಅದು ನನ್ನ ಬಹಿರಂಗ ಕೂಡ. ಅದು ನನಗೆ ಗೊತ್ತಾದ ಒಂದು ಸಂಗತಿ ಏನು ಅಂದರೆ, ತೀರಾ ನೀರಿನಂತೆ ಪಾರದರ್ಶಕವಾಗಿ ಇರುವ ನಡೆಯನ್ನು ನಾವು ನಡೆದರೆ
ಆ ಭಗವಂತ ಈ ನೀರು ಕಲ್ಮಶವಾಗದಂತೆ ಕಾಯ್ತಾನೆ ಅಂತ ನನಗೆ ಗೊತ್ತಾಗಿದೆ. ಅಷ್ಟರ ಮಟ್ಟಿಗೆ ಅದರ ಒಂದು ಭಾಗ ನನ್ನದು, ಇನ್ನೊಂದು ಭಾಗ ಅವನದ್ದು. ನನ್ನನ್ನು ನಾನು ಪಾರದರ್ಶಕವಾಗಿ ಇಟ್ಟಿದ್ದೇನೆ, ಇದಕ್ಕೆ ಕೊಳೆ ಆಗದ ಹಾಗೆ ಅವ ನೋಡಿಕೊಂಡಿದ್ದಾನೆ. ಈ ಅಲ್ಲಮ ಪ್ರಭು ಕೊನೆಯವರೆಗೂ ಕೂಡ ಯಾವ ಗುಹೇಶ್ವರನ ಅಂತ ಇದ್ರು, ಆ ಗುಹೇಶ್ವರ ಸತ್ತ ಅಂತ ಒಂದು ದಿನ ಹೇಳ್ತಾರೆ. ಯಾವ ತಾಯಿಯ ಜೊತೆ ನಾನು ಇದ್ದೇನೆ ಕಾಳಿದೇವಿ ಅಂತ ಹೇಳಿ ರಾಮಕೃಷ್ಣ ಪರಮಹಂಸ ಅಂತ ಇರ್ತಾರೋ, ಒಂದು ದಿನ ಆ ತಾಯಿಯ ಕತ್ತನ್ನೇ ಕಡದೆ ಈಗ ನನಗೆ ನಿಜ ಗೊತ್ತಾಯ್ತು ಅಂತ. ಅಂಥ ಅನುಭವ ಅವರಿಂದ ನಿಮಗೇನಾದರೂ ಆಗಿದ್ದಿದೆಯಾ ಅಥವಾ ನೀವು ಅವ್ರ ಜೊತೆ ಚರ್ಚೆ ಮಾಡಿದ್ದಿದೆಯಾ? ನನ್ನ ಅಪ್ಪನ ಜೊತೆಗೆ ಈಗ ವಾಸ್ತವಿಕ ನನಗೆ 94 ನಾನು ಬಿಟ್ಟು ಹೋಗುವಾಗ ನಿಮಗೆ ನಾನು ಹೇಳಿದೆ ನನಗೆ ಮತ್ತು ಅವರಿಗೆ ಎಷ್ಟು ಆತ್ಮೀಯ ಸಂಬಂಧ ಅಂತ. ನಾನು ಅವರನ್ನು ಒಂದು ದಿನ ಬಿಟ್ಟು ಹೋಗುವಾಗ 94ರ ಅಕ್ಟೋಬರ್ 7ನೇ ತಾರೀಕು ಅದು. ನಾನು ಬಿಡ್ತೇನೆ ಅಂತ ಅವ್ರಿಗೆ ಹೇಳಿಬಿಟ್ಟದ್ದಲ್ಲ. ನಾನು ಹೋದದ್ದು ಅಲ್ಲಿ ಇದ್ದ ಉದ್ಯೋಗದ ಆಫೀಸಿಗೆ ಹೋದದ್ದು, ರಾಜೀನಾಮೆ ಪತ್ರ ಬರೆದದ್ದು, ನೇರ ಮನೆಗೆ ಬಂದದ್ದು. ನನ್ನ ಗುರುಗಳಾಗ ಅಲ್ಲೇ ಇದ್ದರು ನಮ್ಮ ಮನೆಯಲ್ಲಿ. ಫಸ್ಟ್ ಹೋಗಿ ಅವರಿಗೆ ಹೇಳಿದೆ, ಪಪ್ಪ ನಾನಿವತ್ತು ಉದ್ಯೋಗ ಬಿಟ್ಟೆ. ಅವ್ರು ತುಂಬ ಸಂತೋಷದಿಂದ ಬೆನ್ಮೇಲೆ ಕೈ ಆಡಿಸಿ, ನೀನು ನನ್ನ ಮಗಳಲ್ಲವೇ ಅಂದರು. ಅದಕ್ಕೆ ಮೊದಲು 2-3 ಬಾರಿ ನಾನು ಬಿಡ್ತೇನೆ ಅಂದಾಗ ಬಿಡಬಾರ್ದು, ಕರ್ತವ್ಯ ಮಾಡಬೇಕು ಅಂತಿದ್ರು. ಅಂದರೆ ಬಿಡ್ತೇನೆ ಅಂತ ಕೇಳುವುದು ಅಂದರೆ ಇದು ಸಿದ್ಧವಾಗಿಲ್ಲ ಅಂತ ಅರ್ಥ. ಕೇಳದೆ ಅದು ಮಾಡಿ ಬಂದ ದಿವಸ ಬೆನ್ನುನೇ ಒರೆಸಿದ್ರು. ಆಮೇಲೆ ಅವ್ರು ನನಗೆ ಹೇಳಿದರು, ನಿನ್ನ ಅಪ್ಪನಿಗೆ ಹೇಳಿದ್ದೀಯಾ ಅಂತ. ಹೇಳಿ ಈಗ ಹೇಳಿ ಬರ್ತೀನಪ್ಪ ಅಂತ ನಾನು ಕೆಳಗೆ ಕೋಣೆಗೆ ಹೋದೆ, ಅಪ್ಪನ ಕೋಣೆಗೆ. ಆಗ ಅಪ್ಪನಿಗೆ ಹೇಳಿದೆ, ನಾನು ಹೀಗೆ ಉದ್ಯೋಗ ಬಿಟ್ಟಿದ್ದೀನಪ್ಪ ಅಂತ. ನಮ್ಮ ಅಪ್ಪ ತಕ್ಷಣ ಹೇಳಿದ್ದು, ಉದ್ಯೋಗ ಬಿಡ್ತೀವಿ ಇನ್ನೇನು ಮಾಡ್ತೀನಿ ಅಂತ ಅಲ್ಲ, ಅದು ನನಗೆ ದೊಡ್ಡ ವಿಷಯ ಅಲ್ಲ, ಇನ್ನು ಮುಂದೆ ಏನು ಮಾಡ್ತಿ? ನಾನು ಕೂಡಲೇ ಹೇಳಿದೆ, ನಾನು ಸತ್ಯಕಾಮರ ಜೊತೆಗೆ ಹೋಗ್ತೇನೆ. ಈ ಮಾತಿಗೆ ನನ್ನ ತಂದೆ ತಕ್ಷಣ ಕೊಟ್ಟ ಉತ್ತರ, ನೀನು ತುಂಬ ತಡ ಮಾಡಿದ್ದು, ಬೇಗ ಹೋಗಬೇಕಿತ್ತು. ಈ ಎಲ್ಲ ಮಾತುಗಳ ಹಿಂದೆ ಅವರ ಕಣ್ಣು ಎಷ್ಟು ಇತ್ತು ಅಂತ ನನಗೆ ಈಗ ಅರ್ಥ ಆಗೋದು. ಇನ್ನೊಂದು ಭಾಗ ಆಯಿತು, ಅಷ್ಟು ಹೇಳಿದೆ. ಮನೆಯಲ್ಲಿ ಉಳಿದ ಯಾರಿಗೂ ಹೇಳಲಿಲ್ಲ. ಒಂದು ಸೂಟ್ಕೇಸ್ನಲ್ಲಿ ನನಗೆ ಬೇಕಾಗುವಷ್ಟು ಬಟ್ಟೆ ಇಟ್ಕೊಂಡೆ. ನನ್ನ ಕೈ ಉಳಿದಂತೆ ಖಾಲಿ. ನನ್ನ ಗುರುಗಳು, ನಾನು ಹೊರಟೇ ಬಿಟ್ಟೆ. ಕೋಣೆಗೆ ಬಂದೆ, ನನ್ನ ಅಪ್ಪನಿಗೆ ನಮಸ್ಕಾರ ಮಾಡಿದೆ. ಈಗ ನನ್ನ ಅಪ್ಪನಿಗೆ ಗೊತ್ತು, ನಾನು ಅಪ್ಪನನ್ನು ಬಿಟ್ಟು ಬೇರೆ ಯಾರಿಗೂ ಹೇಳಿಲ್ಲ. ಹೊರಗೆ ಏನೋ ಹೋಗಿ ಬರ್ತೀಯಾ ಅಂತ ಅಳುವ ಹಾಗಿಲ್ಲ. ಮನೆಯವರಿಗೆ ಯಾರಿಗೂ ಗೊತ್ತಿಲ್ಲ ನಾನು ಅದರ ಮೊದಲು ಹಿಮಾಲಯಕ್ಕೆ ಹೋಗಿದ್ದೀನಿ, ಮಧ್ಯಪ್ರದೇಶಕ್ಕೂ ಹಾಗೆ ಹೋಗ್ತಿದ್ದಾಳೆ ಅಂತ. ತಕ್ಷಣ ನನ್ನ ಅಪ್ಪ ಆ ಕೋಣೆಯಲ್ಲಿ ನನ್ನನ್ನು ಬಾಚಿ ತಬ್ಬಿ ಧ್ವನಿ ತೆಗೆದು ಹತ್ತರು. ಅಂದರೆ ನಾನು ನೋಡಿದ ಹಾಗೆ ನನ್ನ ಅಕ್ಕನನ್ನು ಮದುವೆ ಮಾಡಿಸ್ಕೊಟ್ಟಿದ್ದಾರೆ ಅಪ್ಪ, ಇಬ್ಬರು ಅಕ್ಕಂದರನ್ನು. ಅವರ ಕಣ್ಣಲ್ಲಿ ಒಂದು ನೀರು ಬಂದು ಅವರು ದುಃಖಿತರಾದದ್ದು ನಾನು ನೋಡಿಲ್ಲ, ಗೊತ್ತಿಲ್ಲ. ಅವರಿಗೆ ಏಕಾಂತಲ್ಲಿ ಅವರು ಹತ್ತಿದ್ರೆ ನನಗೆ ಗೊತ್ತಿಲ್ಲ. ನನಗೆ ಅಳು ಬರ್ತಿಲ್ಲ. ಆಗ ನಾನೇನು ಅಳ್ತಿಲ್ಲ. ನನ್ನ ಅಪ್ಪ ಬಿಕ್ಕಿ ಬಿಕ್ಕಿ ದುಃಖಿಸಿ ಅಳುವಾಗ ಧ್ವನಿ ಕೂಡ ಹೊರಗೆ ತೆಗೆದು ಹತ್ತದನ್ನು ನೋಡಿದ್ದು ಪ್ರಥಮ ಬಾರಿ. ಅಷ್ಟು ಮಾಡಿದರು. ಮೈನೇ ಒರೆಸಿದ್ರು, ಹೋಗಿ ಬಾ ಅಂದರು, ಕಳಿಸಿದರು. ನನಗೆ 25, ಅವರು 55. ಅಷ್ಟಕ್ಕೆ ನನ್ನನ್ನು ಕಳಿಸಿ ಹೊರಗೆ ಬರೋವಾಗ ಅವ್ರು ಮತ್ತೆ ನಗ್ತಿರಬೇಕು, ಯಾರಿಗೂ ಗೊತ್ತಾಗಲಿಕ್ಕಿಲ್ಲ. ಅದನ್ನು ಮಾಡುವಾಗ ಬಹುಶಃ ನೀವು ಹೇಳಿದ ಆ ಡೆತ್ ನನ್ನಲ್ಲಿ ಸಂಭವಿಸಿ ಆಗಿತ್ತೋ ಏನೋ. ಯಾಕೆಂದರೆ ನನಗೆ ಒಂದೇ ಒಂದು ದಿನ ಅಪ್ಪ ಅಮ್ಮ ನೆನಪಾಗಿಲ್ಲ ನಾನು ಹೊರಟ ಮೇಲೆ. ಒಂದೇ ಒಂದು ದಿನ ನಾನು ನನ್ನ ಗುರುಗಳಿಗೆ ಹೇಳಲಿಲ್ಲ, ನಮ್ಮ ಅಪ್ಪ ಅಮ್ಮನ ಹತ್ರ ಕರ್ಕೊಂಡು ಹೋಗು ಅಂತ. ಯಾವತ್ತೂ ಕೂಡ ಅಂದರೆ ಈ ಮಾನಸಿಕವಾಗಿ ನಮ್ಮ ಒಳಗೆ ಯಾವುದೋ ಒಂದು ಈ ಮೋಹದ ಭಾಗವಾಗಿ ಯಾವ ಸಂಬಂಧಗಳಿರ್ತವೆ ಅವೆಲ್ಲ ಕತ್ತರಿಸಿ ಶ್ರಾದ್ದ ಮಾಡ್ತಾರೆ ಸ್ವಾಮಿಗಳು ಅಂತಾರಲ್ಲ, ಆ ಶ್ರಾದ್ದ ಅನ್ನುವ ವಿಧಿವಿಧಾನ ಇಲ್ಲದೆಯೇ ನನ್ನಲ್ಲಿ ಅದನ್ನು ನಡೆಸಿಬಿಟ್ಟಿದ್ರು ಅಂತ ಕಾಣ್ತದೆ, ಇಬ್ಬರು ಸೇರಿ, ಗುರುಗಳು ಮತ್ತು ಅಪ್ಪ. ಹಾಗಾಗಿ ಆ ಸಾವು ಆಗಲೇ ಸಂಭವಿಸಿರಬೇಕು. ನಾನು ಅನೇಕ ಸಂದರ್ಭಗಳಲ್ಲಿ ವೇದಿಕೆಯಲ್ಲಿ ಭಾಷಣ ಮಾಡುವಾಗ ಹೇಳ್ತಿದ್ದೆ, ನಾನು ಬನ್ನಂಜೆ ಗೋವಿಂದಾಚಾರ್ಯರ ದಿವಂಗತ ಮಗಳು ಅಂತ. ಆಗಲೇ ಆ ಕಾರಣ ಹಾಗೆ ಮೋಹವನ್ನು ದಾಟುವಂಥ ಭಾಗವಾಗಿ ಖಂಡಿತ ಇಬ್ಬರು ಕೆಲಸ ಮಾಡಿದ್ದಾರೆ. ಈಗ 90ನೇ ವರ್ಷದ ಸಂಭ್ರಮದಲ್ಲಿರ್ತಿದ್ದವರು, ಸದೇಹವಾಗಿದ್ದಿದ್ರು. ಅಕಸ್ಮಾತ್ ಏನಾದರೂ ಅವರು ಈಗ ನಿಮ್ಮ ಜೊತೆಯಲ್ಲಿ ಕೂತ್ಕೊಂಡು ಮಾತನಾಡ್ತಿದ್ರೆ ಯಾವ ಪ್ರಮುಖವಾದಂಥ ಇವತ್ತಿನ ವಿಚಾರವನ್ನು ಇಟ್ಟುಕೊಂಡು, ಈಗ ಆ ಕಾರ್ಯಕ್ರಮದ ಬಗ್ಗೆ ಇರ್ಬೋದು ಅಥವಾ ನಿಮ್ಮಲ್ಲಾದಂಥ ಬೆಳವಣಿಗೆ, ಬದಲಾವಣೆ ಅಥವಾ ತಟಸ್ಥತೆ, ಯಾವುದೇ ವಿಚಾರ ಇರ್ಬೋದು, ಒಂದು 2-3 ಸಂಗತಿಯನ್ನು ನೀವು ಏನಾದರೂ ಅವ್ರಿಗೆ ಹೇಳಬೇಕಂದಿದ್ರೆ ಏನು ಹೇಳ್ತಿದ್ರಿ? ಈಗ ಏನು ಮಾತನಾಡ್ತಿದ್ರಿ? ನೋಡಿ, ನನಗೆ ಮತ್ತು ನನ್ನ ಅಪ್ಪನಿಗೆ ಒಂದು 30 ವರ್ಷಗಳ ಈ ಅವಧಿಯಲ್ಲಿ ನಾನು ಗುರುಗಳ ಹತ್ರ ಹೋದ್ಮೇಲೆ ಒಂದು ದೊಡ್ಡ ಒಂದು ಗೆರೆ ಅಥವಾ ಕಂದಕ ನಿರ್ಮಾಣ ಆಯಿತು. ಏನು ಅಂತಂದರೆ, ಅವರ ಉಪನ್ಯಾಸದ ಅವಧಿಯೆಲ್ಲ ಮಧ್ವ ಮತಕ್ಕೆ ಸಂಬಂಧಪಟ್ಟ ಮಾಧ್ವ ವಲಯದ ಶಿಷ್ಯ ಸಮೂಹದಲ್ಲಿ ಹೆಚ್ಚು ಬೆರೀತಿದ್ರು ನಮ್ಮ ಅಪ್ಪ. ನಾನು ಅದಕ್ಕೆ ಪೂರ್ವದಲ್ಲಿ ಹೇಳಿದ್ದೆಲ್ಲ ನಾನು ನೋಡಿದ್ದು ಇಸ್ಲಾಂ, ಕ್ರಿಶ್ಚಿಯನು, ಸಕಲ ಜಾತಿಯ ವಿಶೇಷ ವಿಷಯಗಳನ್ನು ನಾನು ಮಾತಾಡಿದ ಅಪ್ಪನನ್ನು ನಾನು ನೋಡಿದ್ದು. ಆ ನಂತರ ಅವರು
ಅಂದರೆ ಏನಾಗುತ್ತೆ, ಬರ್ತಾ ಒಬ್ಬ ವ್ಯಕ್ತಿಯನ್ನು ನೀವು ನಮ್ಮವರು ಹೇಳುವಂತಹ ಒಂದು ಗುಂಪು ಉಂಟಾಗುತ್ತೆ. ಅಂಥ ಗುಂಪಿಗೆ ಬಲಿಯಾದರು ಅಂತ ನನಗೊಂದು ಒಳಗೆ ಅನ್ನಿಸ್ತಿತ್ತು. ಅವರು ಅದನ್ನು ನಾನು ಮತ್ತು ಅವರು ಭೇಟಿಯಾದಾಗೆಲ್ಲ ನಾನು ಆ ಅಸಮಾಧಾನವನ್ನು ಅವ್ರಿಗೆ ಹೇಳ್ತಿದ್ದೆ. ಅಪ್ಪ, ಮೊದಲಿನ ಅಪ್ಪ ಅಲ್ಲ ನೀವು ಬದಲಾಗಿದ್ದೀರಿ. ನಾನೇನು ಬದಲಾಗಿದ್ದೇನೆ ಮಗಳೇ, ನಾನು ಹಾಗೇ ಇದ್ದೇನೆ. ಇಲ್ಲಪ್ಪ, ನೀವು ಈ ಥರ ಈ ವಲಯಕ್ಕೆ ಮಾತಾಡೋದು ಅಂತ ಮಾಡಬಾರ್ದು. ಮುಂಚೆ ನಿಮ್ಮ ವಲಯವನ್ನು ನೋಡಿದ್ದೇನೆ, ಕೇಳುಗರ ವಲಯ, ಈಗ ಹಾಗಿಲ್ಲ, ಈ ಭೇದ ಹೇಳ್ತಿದ್ದೆ. ಆಗ ಅಷ್ಟೇ ಹಗುರಾಗಿ ನಗ್ತಿದ್ರು ಅಪ್ಪ. ನಾನು ಯಾರನ್ನೂ ಬಿಟ್ಟಿಲ್ಲ. ನನ್ನ ಹತ್ರ ಬರುವವರು ತಾವಾಗಿ ಇವರೇ ಬಂದು ಕೂತ್ಕೊಂಡು ಇದನ್ನೇ ಹೇಳಿ ಅಂದದ್ರಿಂದ ಅವರಿಗೆ ಬೇಕಾದ್ದು ಹೇಳ್ತಿದ್ದೇನೆ. ನನ್ನ ಹತ್ರ ಈಗಲೂ ಕೂಡ ಇನ್ಯಾರೋ ಬಂದು ಇದನ್ನು ಹೇಳಿ ಅಂದರೆ ನಾನು ಹೇಳಲಿಕ್ಕೆ ಸಿದ್ಧ. ನನಗೆ ಯಾವುದೇ ಭೇದಗಳಿಲ್ಲ ಮಗಳೇ ಅಂತಿದ್ರು. ಇದು ನೀವು ಸಮಾಧಾನ ಮಾಡೋದಪ್ಪ, ನೀವು ಈ ವಲಯದ ಜೊತೆ ಖುಷಿಲಿದ್ದೀರಿ ಅಂತ ನಾನು ಅಟ್ಯಾಕ್ ಮಾಡ್ತಿದ್ದೆ. ಮತ್ತು ನಮಗೆ ಅಂಥ ಸ್ವಾತಂತ್ರ್ಯ ಕೊಡ್ತಿದ್ರು ಅಪ್ಪ, ಏನು ಪ್ರಶ್ನೆ ಕೂಡ ಕೇಳ್ಬೋದು. ಆಗ ನಮ್ಮ ಅಪ್ಪ ಹೇಳ್ತಿದ್ರು, ನಿನಗೆ ಹಾಗೆ ಅನ್ನಿಸ್ತಿದ್ರೆ ಅದು ಸತ್ಯ ಅಂತ ಅಂದ್ಕೊ. ನನಗೆ ಗೊತ್ತು, ನಾನು ಅಮೆರಿಕಕ್ಕೆ ಹೋಗ್ತೀನಿ, ಅಲ್ಲಿ ಎಂತೆಂಥವರೋ ಬರ್ತಾರೆ, ಅವ್ರಿಗೂ ಉತ್ತರಿಸಿದ್ದೀನಿ. ಇನ್ಯಾರೋ ನನ್ನಲ್ಲಿ ಬೆಂಗಳೂರಿನಲ್ಲಿ ಬಂದಾಗ ನೀನು ನೋಡುವಂತಹ ಒಂದು ಗುಂಪು ಬರುತ್ತೆ, ಅವ್ರಿಗೆ ಬೇಕಾದ್ದು ಉತ್ತರ ಕೊಡ್ತೀನಿ. ಮತ್ತೆಲ್ಲೋ ಹೋದಾಗ ನೀನು ನೋಡಿಲ್ಲದ ಜಾಗಗಳಲ್ಲಿ ಬೇರೆ ಬೇರೆ ಥರದ ಜನಾಂಗ ನನ್ನ ಹತ್ರ ಬಂದು ಪ್ರಶ್ನೋತ್ತರಗಳನ್ನು ಮಾಡುತ್ತೆ, ಕೂತು ಭಾಷಣ ಕೇಳುತ್ತೆ. ಎಷ್ಟೋ ಜನ ಟಚ್ ಹೇಲ್ ಮಾಡ್ಕೊಂಡವ್ರು ಯಾವುದೋ ಜಾತಿಯವರಿದ್ದಾರೆ. ನಾನು ಎಲ್ಲರಿಗೂ ಸ್ಪಂದಿಸಿದ್ದೇನೆ ಮಗಳೇ, ನಂದೇನು ವ್ಯತ್ಯಾಸ ಇಲ್ಲ. ಹೀಗೊಂದು ಚರ್ಚೆ ನಡೀತಿತ್ತು. ಇದು ಬಿಟ್ಟರೆ ಈಗ ಅವರು ಕಾಲಾನಂತರದಲ್ಲಿ ನನಗೆ ನಾನು ಅವರ ಆಬ್ಸೆನ್ಸ್ ಫೀಲ್ ಮಾಡೋದು ಎಲ್ಲಿ ಅಂದರೆ, ನಾನು ಆ ಪೂರ್ವದಲ್ಲಿ ಅವರನ್ನು ಪ್ರಶ್ನೆ ಕೇಳಿದ್ನಲ್ಲ, ಆ ಹೊತ್ತಿಗೆ ಅವರ ಶಾಸ್ತ್ರೀಯ ನಡೆಯ ಯಾವ ಓದನ್ನು ನಾನು ಮಾಡಿರಲಿಲ್ಲ. ಭಗವದ್ಗೀತೆ ಇರ್ಬೋದು, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಉಪನಿಷತ್ತು ಅಲ್ಪ ಸ್ವಲ್ಪ ಪಾಠಗಳನ್ನು ನನ್ನ ಗುರುಗಳು ಮಾಡಿದರು. ವೇದವನ್ನು ನಾನಾಗಿ ಓದ್ತಾ ಇರುವಂತಹ ಸ್ವಲ್ಪ ಭಾಗ ಕೂಡ ಆಗ ಮಾಡಿರಲಿಲ್ಲ. ಈ ಪುರಾಣಗಳನ್ನು, ಈಗ ಒಂದು 8-10 ಪುರಾಣಗಳನ್ನು ನಾನು ಸ್ವಾಧ್ಯಾಯದಿಂದ ನಾನೇ ಓದ್ತಾ ಇದ್ದೆ, ನನಗೆ ಅರ್ಥ ಮಾಡ್ಕೋತಾ. ಇದು ಯಾವುದೂ ಮಾಡದೆ ನಾನು ಅವರ ಜೊತೆಗಿದ್ದೆ. ಅವರ ಕಾಲಾನಂತರ ನೋಡಿ ಅವರದೇ ಪರಿಣಾಮ ಅಂತ ನನಗೆ ಈಗ ಅನಿಸೋದು. ಯಾಕೆಂದರೆ ಕೊರೋನಾ ಕಾಲಕ್ಕೆ ಭಗವದ್ಗೀತೆಯನ್ನು ಪಾಠ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ನನ್ನ ಕಲ್ಲಳ್ಳಿಯ ಮಕ್ಕಳ ಮುಂದೆ ಬಂದಾಗ, ಈ ಮಕ್ಕಳು ನನ್ನನ್ನು ಹೇಳು ಅಂದರೆ ಏನು ಹೇಳೋದು ಗೊತ್ತಾಗೋದಕ್ಕೆ ಭಗವದ್ಗೀತೆ ಪುಸ್ತಕ ಇಟ್ಕೊಂಡಿದ್ದೆ ನಾನು, ಅವರದ್ದೇ ಭಗವಂತನ ನಲ್ನುಡಿ ಅನುವಾದವನ್ನು. ಅಲ್ಲಿವರೆಗೆ ಸಂಸ್ಕೃತ ಶ್ಲೋಕ ಬಿಡಿಸಿ ಗೊತ್ತಿಲ್ಲ, ಅರ್ಥ ಮಾಡುವಷ್ಟು ಸಂಸ್ಕೃತ ಅಲ್ಲ, ಅಕ್ಷರ ಬರಲ್ಲ. ಕೂತ್ಕೊಂಡು ಆ ಮಕ್ಕಳಿಗೆ ಅಪ್ಪನ ಅರ್ಥ ಓದೋದು, ಇದಿರಬಹುದು. ನನ್ನ ಹತ್ರ ಡಿಕ್ಷನರಿ ಕೂಡ ಇಲ್ಲ. ದಿನಕ್ಕೆ 3 ಶ್ಲೋಕ ಪಾಠ ಮಾಡೋಕ್ಕೆ ಶುರು ಮಾಡಿದೆ. 6 ಮಕ್ಕಳು ಕೂತ್ಕೊಂಡು ಕೇಳ್ತಿದ್ರು. ಈ 3 ಶ್ಲೋಕ ಪಾಠ ಮಾಡ್ತಾ ದಿನಕ್ಕೆ 3 ಒಂದು ಅಧ್ಯಾಯ ಆಗ್ತಾ ಬರುವಾಗ ಅದು ಯಾವುದೋ ಕಾರಣಕ್ಕೆ ಅಪ್ಪ ಹೇಗಿದ್ದಾರೆ ಅಂತ ಅವ್ರಿಗೆ ಫೋನ್ ಮಾಡಿದೆ ನಾನು. ಫೋನ್ ಮಾಡಿದಾಗ ಅಪ್ಪ, ಕೊರೋನಾ ಕಾಲ ಆದ್ದರಿಂದ ಪರಸ್ಪರ ಭೇಟಿ ಆಗಲಿಕ್ಕೆ ಸಾಧ್ಯ ಇಲ್ಲದ ಒಂದು ಸಂದರ್ಭ, ನೀನು ಚೆನ್ನಾಗಿದೆಯಲ್ಲ, ನಾನು ಚೆನ್ನಾಗಿದ್ದೀನಿ, ಎಲ್ಲ ಮಾತು ಆದಮೇಲೆ ಅಪ್ಪ ಹೀಗೊಂದು ನಡೀತಿದೆ. ನಾನು ಅನಿವಾರ್ಯ ಕಾರಣವಾಗಿ ಸಂಸ್ಕೃತವೇ ಗೊತ್ತಿಲ್ಲದಿದ್ದರೂ ಕೂಡ ಮಕ್ಕಳ ಸಮಯವನ್ನು ಹೇಗಾದರೂ ಮಾಡಿ ಕಳಿಬೇಕಲ್ಲ ಅವರಿಗಾಗಿ ನಾನೀಗ ಭಗವದ್ಗೀತೆ ಹೇಳೋಕ್ಕೆ ಶುರು ಮಾಡಿದ್ದೇನೆ ಮತ್ತು ಹೀಗೀಗ ಅರ್ಥ ಮಾಡಿಸ್ತಿದ್ದೀನಿ. ಅದಕ್ಕೆ ನಾನು ಭಾವಿಸುವುದು ನಿಮ್ಮ ಅನುವಾದವನ್ನು. ಬಟ್ ನನಗೆ ತಪ್ಪೋ ಸರಿಯೋ ಗೊತ್ತಿಲ್ಲದೆ ಹೇಳ್ತೇನೆ. ಹೇಳುವಾಗ ನನ್ನ ಒಳಗೆ ಹೇಳ್ತದೆ, ಇದು ಸರಿಯಲ್ಲ, ಇದು ಸರಿ. ನನ್ನ ಒಳಗಿನ ಆ ಆದೇಶಕ್ಕನುಗುಣವಾಗಿ ಅರ್ಥ ಹೇಳ್ತೇನೆ ಹೊರತು ಒಂದು ಡಿಕ್ಷನರಿ ನೋಡಿ ಇಷ್ಟರವರೆಗೆ ಮಾಡಿಲ್ಲಪ್ಪ. ನಮ್ಮ ಅಪ್ಪ ತಕ್ಷಣ ಏನು ಹೇಳಬೇಕು ಅಲ್ಲಿಂದ ಫೋನ್ನಲ್ಲಿ, ನೀನು ಇದನ್ನು ಹೀಗೇ ಮುಂದುವರಿಸು, ನಿನಗೆ ಇನ್ನು ಮುಂದೆ ಸಂಸ್ಕೃತ ಕೂಡ ಒಲಿಯುತ್ತದೆ. ನೋಡಿ, ನಾನು ಈಗ ಭಾವಿಸೋದು ಆ ದಿವಸ ಅವರ ಧ್ವನಿಯ ಮೂಲಕ ತನ್ನ ಶಕ್ತಿಯನ್ನು ದಾಟಿಸಿರಬೇಕು. ಇಲ್ಲದೆ ಹೋದರೆ ನನಗೆ ಈಗ ಅರ್ಥ ಆಗುವ, ಆಗ ಏನೂ ಅರ್ಥ ಆಗದೆ ಈಗ ಅರ್ಥ ಆಗುವ ರೀತಿ, ಯಾವ ಸಂಸ್ಕೃತ ಶ್ಲೋಕವನ್ನು ಕೊಟ್ಟರೂ ಪದಭೇದ ವ್ಯತ್ಯಾಸ ಮಾಡದೆ ತಪ್ಪು ದೋಷಗಳಿಲ್ಲದೆ ಓದಲಿಕ್ಕಾಗುವ ಸ್ಥಿತಿ, ಇದೆಲ್ಲವನ್ನು ಅವಲೋಕನ ಮಾಡುವಾಗ ಅನಿಸುತ್ತೆ ಒಬ್ಬ ವ್ಯಕ್ತಿ ದೂರದಿಂದ ಧ್ವನಿಯ ಮೂಲಕ ಕೂಡ ದಾಟಿಸ್ತಾನೆ. ಹೀಗೊಂದು ಆಶೀರ್ವಾದ ಮಾಡಿದ್ರ ಪರಿಣಾಮ ನನಗೆ ಈಗ ಏನಾಗ್ತಿದೆ ಅಂದರೆ, ನಾನು ಮಹಾಭಾರತದ ಎಷ್ಟೋ ಸಂಗತಿಗಳನ್ನು, ರಾಮಾಯಣದ ಕೆಲವು ಪ್ರಶ್ನೆಗಳನ್ನು, ಭಗವದ್ಗೀತೆಗೆ ಬರುವಾಗ ಕೆಲವು ಶ್ಲೋಕಾರ್ಥಗಳನ್ನು, ಇನ್ಯಾವುದೋ ಇಂಟರ್ಪ್ರಿಟೇಷನ್ನ ಸಂದರ್ಭಗಳು ಬಂದಾಗ ಕೃಷ್ಣನ ವಿಷಯದಲ್ಲಿ ನನಗೆ ತಕ್ಷಣ ಶ್ರೀಮದ್ ಭಾಗವತ ಮಾತಾಡುವಾಗ ಇದು ಹೀಗಲ್ಲ ಅರ್ಥ, ಅಪ್ಪ ತಪ್ಪು ಹೇಳಿದ್ದಾರೆ ಅನ್ನುವ ಎಷ್ಟೋ ಕಾಂಟೆಕ್ಸ್ಟ್ಗಳು ಬಂದಿವೆ ನನಗೆ. ಅಪ್ಪ ತಪ್ಪು ಹೇಳಿದ್ದಾರೆ ಅಂತ ಹೇಳುವಾಗ ಸರಿಯಾದದ್ದೊಂದು ಹೇಳಬೇಕಲ್ಲ, ಅದು ನನ್ನ ಒಳಗೊಂದು ಹೊಳಿತಿತ್ತು. ಇದು ಸರಿಯಾದದ್ದು, ನಮ್ಮ ಅಪ್ಪ ಹೇಳಿದ್ದು ಸರಿಯಲ್ಲ ಅಂತ. ನಾನು ಇವತ್ತು ವೇದಿಕೆಯಲ್ಲಿ ಅಪ್ಪ ಹೀಗೆ ಹೇಳಿದ್ದಾರೆ, ನನಗೆ ನನ್ನ ಭಿನ್ನಾಭಿಪ್ರಾಯಗಳಿವೆ, ನಾನು ಅದನ್ನು ಒಪ್ಪೋದಿಲ್ಲ, ನನಗೆ ಹೀಗೆ ಕಾಣ್ತದೆ ಅಂತ ಹೇಳ್ತೇನೆ. ಆಗ ಒಳಗೊಳಗೆ ಅನ್ನಿಸ್ತದೆ, ಅಪ್ಪ ಪಕ್ಕಕ್ಕಿದ್ದಿದ್ರೆ, ಅಪ್ಪ ಇದು ಹೌದಪ್ಪ ನನಗೆ ಹೀಗೆ ಅನ್ನಿಸ್ತದೆ, ನೀವು ಇದು ಹೇಳಿದ್ದು ಸರಿಯಲ್ಲ ಅನ್ನಿಸ್ತದೆ, ನನಗೆ ಹೀಗೆ ಅನ್ನಿಸೋದು ತಪ್ಪ ಅಥವಾ ನೀವು ಹೇಳಿದ್ದು ಸರಿಯಾ
ಅವರು ಎಷ್ಟು ಮುಕ್ತರಿರ್ತಿದ್ರು ಅಂದರೆ ಖಂಡಿತಕ್ಕೂ ಕೂಡ ನನ್ನ ಅಪ್ಪ ನನಗೆ ಹೇಳ್ತಿದ್ರು, ಮಗಳೇ ನನ್ನ ಅರ್ಥಕ್ಕಿಂತ ನಿನ್ನ ಅರ್ಥ ಚೆನ್ನಾಗಿದೆ ಹೇಳುವಷ್ಟು ದೊಡ್ಡವರು ಅವರು. ಅಥವಾ ಒಂದು ವೇಳೆ ಅವರ ಅರ್ಥಕ್ಕಿಂತ ಭಿನ್ನವಾದ ನನ್ನ ಅರ್ಥವನ್ನು, ಮಗಳೇ ಇದನ್ನು ಹೇಳು, ಏನು ತಪ್ಪು, ನನ್ನ ಅರ್ಥದ ಹಾಗೆ ನಿನ್ನ ಅರ್ಥ, ವೇದಕ್ಕೆ ಒಂದೇ ಅರ್ಥ ಇಲ್ಲ ಮಗಳೇ. ನನ್ನ ಹತ್ರ ಅವರೇ ಹೇಳಿದ್ದು ಒಂದು ದಿನ, ವೇದಕ್ಕೆ ಒಂದೇ ಅರ್ಥ ಇಲ್ಲ ಮಗಳೇ, ಯಾರು ಅದನ್ನು ಹೇಗೆ ಅರ್ಥೈಸುವಾಗ ಅದು ಅವರಿಗೆ ಹೇಗೆ ತೆರೀತದಲ್ಲ ಅದು ವೇದ. ಆದ್ದರಿಂದ ವೇದ ಇದೆ ಅಂತ ಅದಕ್ಕೆ ಖಚಿತವಾಗಿ ವ್ಯಾಖ್ಯಾನ ಮಾಡಿ ಇದನ್ನು ಬಿಟ್ಟು ಇನ್ನೊಂದು ಅರ್ಥ ಹೇಳಬಾರ್ದು ಅನ್ನುವನು ವೇದವನ್ನೇ ತಿಳಿದಿಲ್ಲ ಅಂತ ಹೇಳಿದರು ಅವರು. ಹಾಗಾಗಿ ಅಪ್ಪ ಬಹಳ ನಾನು ಮಿಸ್ ಮಾಡೋದು ಇಂಥ ಸಂದರ್ಭಗಳಲ್ಲಿ. ಶ್ರೀಮದ್ ಭಾಗವತದಲ್ಲಿ ಸಮುದ್ರಗಳ, ಸಪ್ತ ಸಮುದ್ರಗಳ ಉಲ್ಲೇಖ ಮಾಡುವಾಗ ಅಪ್ಪ ಮೊದಲು ಅವರು ಇಲ್ಲಿ ಬರುವಾಗ ಮೊಸರಿನ ಸಮುದ್ರ ಅಂತಾರೆ, ಇಲ್ಲಿ ಬರುವಾಗ ಹಾಲಿನ ಸಮುದ್ರ ಅಂತಾರೆ, ಆ ಬಳಿಕ ತುಪ್ಪ ಅಂತಾರೆ. ಇದು ಅಪ್ಪನ ವಿವರಣೆ ಅಷ್ಟೇಯ. ವೇದವ್ಯಾಸರು ಅದನ್ನೇ ಉಲ್ಲೇಖ ಹೇಳುವಾಗ ಕ್ರೊನಾಲಜಿಕಲಿ ಹೇಳುವಾಗ ವೇದವ್ಯಾಸರು ಮೊದಲು ಇಲ್ಲಿ ಅದನ್ನು ಮೊಸರು, ಆ ಬಳಿಕ ಹಾಲು ಹೀಗೆ ಹೇಳ್ತಾರೆ. ನಾನು ಅದನ್ನು ಕ್ರೊನಾಲಜಿಕಲಿ ಯಾರೋ ಬರೆದಿಡುವಾಗ ಮಾಡಿದ ತಪ್ಪು ಅಥವಾ ಶ್ರುತ ಪರಂಪರೆಯಲ್ಲಿ ಆದ ದೋಷ ಇರ್ಬೋದು. ನನ್ನ ಅಪ್ಪ ಇದ್ದಿದ್ರೆ ಕೇಳ್ತಿದ್ದೆ ಅಂತ ಹೇಳಿ ಎಲ್ಲ ಕಡೆ ಹೇಳ್ತೇನೆ, ಇದು ಹಾಲಿನ ಸಮುದ್ರ, ಅಲ್ಲಿಂದ ಮೊಸರಾಗ್ತದೆ, ಆ ಬಳಿಕ ತುಪ್ಪವಾಗಿ ಅದು ಉದಕದ ಸಮುದ್ರ ಆಗ್ತದೆ. ಇದು ಕ್ರೊನಾಲಜಿಕಲಿ ಅದರ ಪ್ರೋಸೆಸ್ಸಿಂಗ್ನ ದೃಷ್ಟಿಯಿಂದಲೂ ಒಂದು ಆಧಾರ ಭರಿತವಾಗಿ ಹೇಳ್ಬೋದು ನಾವು. ಸಾಧಾರಣವಾಗಿ ಹಾಲಾದದ್ದೇ ಆನಂತರ ಮೊಸರು, ಆನಂತರ ಇದು ಅಂತ. ಇನ್ನೊಂದು ಅದಕ್ಕೆ ನನಗೆ ಸಿಕ್ಕಂತಹ ಉದಾಹರಣೆ ಅಥವಾ ಹೆಚ್ಚು ಸಮರ್ಥಿಸಲಿಕ್ಕೆ ಗ್ಲ್ಯಾಂಡ್ಸ್ನ ಒಟ್ಟಿಗೆ ನಾವು ಕಾಂಬಿನೇಷನ್ ಮಾಡಿ ಅದನ್ನು ಹೇಳುವ ಒಂದು ಕ್ರಮವನ್ನು ಅಪ್ಪವೇ ಆರಂಭಿಸಿದ್ದು. ಈ ಗ್ಲ್ಯಾಂಡ್ಸಲ್ಲಿ ಇಲ್ಲಿ ಬರುವಾಗ ಇಲ್ಲಿ ಇರುವ ಥೈಮಸ್ ಗ್ಲ್ಯಾಂಡ್ ಅದು ಏನನ್ನು ಉಂಟು ಮಾಡ್ತದೆ ಅಂತಂದರೆ, ಈ ಗ್ಲ್ಯಾಂಡಿನ ಕೆಲಸ ಬಿಳಿ ರಕ್ತ ಕಣವನ್ನು ಉತ್ಪನ್ನ ಮಾಡುವುದು. ನೋಡಿ, ಅಲ್ಲಿಗೆ ಅದು ಹಾಲಿಗೆ ಹೆಚ್ಚು ಸಮೀಪವಾಯಿತು. ಇಲ್ಲಿ ಬರುವಾಗ ಥೈರಾಯ್ಡ್ ಗ್ಲ್ಯಾಂಡ್ ಅದು ಏನು ಮಾಡ್ತದೆ ಅಂದರೆ ಪಾಸಿಟಿವ್ ನೆಗೆಟಿವ್ ಎನರ್ಜಿಯನ್ನು ಹೈಪರ್ ಹೈಪೋವನ್ನು ಮಿಕ್ಸ್ ಮಾಡುವ ಒಂದು ಜಾಗ, ಎರಡು ಕೂಡುವ ಸ್ಥಳ. ಮತ್ತು ಮೊಸರು ಹಾಲು ಅನ್ನೋದು ಕೂಡಿದಾಗ ಮೊಸರಾಗೋದು ತಾನೆ. ಆ ದೃಷ್ಟಿಯಲ್ಲೂ ಅದಕ್ಕೆ ಒಂದು ಸಂವಾದಿಯಾಗಿ ಗ್ಲ್ಯಾಂಡ್ಸಿನ ವಿವರಣೆ ಇದೆ. ಇದನ್ನು ಹೇಳಿದಾಗೆಲ್ಲ ನಾನು ನಮ್ಮ ಅಪ್ಪ ಇರಬೇಕಿತ್ತು, ನಾನು ಅವ್ರ ಜೊತೆ ಹೀಗೊಂದು ಚರ್ಚೆ ಮಾಡ್ಬೋದಿತ್ತು. ಇಂಥದ್ದು ಅನೇಕ ಸಂದರ್ಭಗಳು ಬಂದಿವೆ, ಅಲ್ಲೆಲ್ಲ ಮಿಸ್ ಮಾಡ್ತೀನಿ. ಈಗ ಈ 90ನೇ ವರ್ಷದ ಕಾರ್ಯಕ್ರಮಗಳು ಇಲ್ಲಿ ಈಗ ಏನೇನು ಹಮ್ಮಿಕೊಂಡಿದ್ರಿ? ಈಗ ಆಗಸ್ಟಿಂದ ಏನೆಲ್ಲ ಶುರುವಾಗುತ್ತೆ? ಆಗಸ್ಟ್ 1ನೇ ತಾರೀಕು ಬೆಳಿಗ್ಗೆ 8ರಿಂದ ರಾತ್ರಿ 8ರವರೆಗೆ ಕಾರ್ಯಕ್ರಮ, 2ನೇ ತಾರೀಕು 3ನೇ ತಾರೀಕು ಕೂಡ ಹಾಗೆ. ಇದು ಬೆಳಿಗ್ಗೆ 8ರಿಂದ ರಾತ್ರಿ 8ರಲ್ಲಿ, ಬೆಳಿಗ್ಗೆ 8ರಿಂದ ನಾವು ಪ್ರಾರಂಭ ಮಾಡುವಾಗ ಶುರು ಮಾಡಿರೋದು, ನಮ್ಮ ಅಪ್ಪನಿಗೆ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಆ ಮಂತ್ರ ಬಹಳ ಇಷ್ಟ. ಅವರು ಅನೇಕ ಬಾರಿ ಹೇಳೋದು, ಯಾರಿಗಾದರೂ ಜೀವನದಲ್ಲಿ ಒಳ್ಳೆಯ ಆರೋಗ್ಯ, ಒಳ್ಳೆಯ ಆಯುಸ್ಸು, ಒಳ್ಳೆಯ ಕೆಲಸ ಕಾರ್ಯ ಮಾಡಬೇಕು ಅಂತ ಯಾರಾದರೂ ಅಪೇಕ್ಷೆ ಪಟ್ಟರೆ ಈ ಮಂತ್ರವನ್ನು ಕನಿಷ್ಠ 108 ಬಾರಿಯೋ ನಿಮಗೆ ಇಷ್ಟವಾದಷ್ಟು ಬಾರಿಯೋ ಹೇಳಿ. ಸೊ ಅಚ್ಯುತಾಯ ನಮಃ ಅನ್ನೋದಕ್ಕೆ ಬಹಳ ಪರಿಣಾಮ. ಚ್ಯುತಿ ಇಲ್ಲದಂತೆ ನಡೆಸು ಅಚ್ಯುತ. ಆಮೇಲೆ ಅನಂತವಾಗಿರುವಂತೆ ನೋಡು ಈ ಜೀವನ, ಅನಂತವಾಗಿರುವಾಗ ಅದು ಅನಂತನ ಮಟ್ಟಕ್ಕೆ ಕ್ವಾಲಿಫೈಡು ಆಗಲಿ. ಆ ಬಳಿಕ ಒಂದು ವೇಳೆ ಅಚ್ಯುತವೂ ಆಗದೆ ಅನಂತವೂ ಆಗದಂತಹ ಯಾವುದೋ ದೋಷಪೂರಿತ ಬದುಕಾಗಿ ಬೇಗ ಮರಣ ಬಂತು, ಅದು ಗೋವಿಂದನನ್ನು ಸೇರಲಿ. ಈ ಮೂರನ್ನು ಒಳಗೊಂಡಂತಹ ಮಂತ್ರ ಇದು. ಇದನ್ನು ಹೇಳಿ ಅಂತಿದ್ರು. ಹಾಗಾಗಿ ಅವ್ರಿಗಿಷ್ಟ ಅಂತ ಅಲ್ಲಿಂದ ಪ್ರಾರಂಭ ಮಾಡ್ತೇವೆ. ಆ ಬಳಿಕ ನಮ್ಮ ಉದ್ಘಾಟನಾ ಸಮಾರಂಭ, ಅನೇಕ ಜನ ಮಠದ ವಿದ್ವಾಂಸ ಸ್ವಾಮೀಜಿಗಳು, ಅನೇಕ ಧರ್ಮಾಧಿಕಾರಿಗಳು, ಬಹಳ ಜನ ವಿದ್ವಾಂಸರು ಎಲ್ಲ ಪಾಲ್ಗೊಳ್ತಾರೆ. ಸುಮಾರು 16 ಜನ ಉದ್ಘಾಟನಾ ಸಮಾರಂಭದಲ್ಲಿದ್ದಾರೆ. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರೇ ಉದ್ಘಾಟನೆ ಮಾಡೋದು. ಅಧ್ಯಕ್ಷತೆ ನಮ್ಮ ಸೋಸಲೆ ಮಠದ ಸ್ವಾಮಿಗಳಿದ್ದಾರೆ, ವಿದ್ಯಾಶ್ರೀಷ ಸ್ವಾಮಿಗಳು. ಅದಲ್ಲದೆ ಅನೇಕ ಸ್ವಾಮಿಗಳು ಬರ್ತಾರೆ. ಅವರ ಜೊತೆಗೆ ನಮಗೆ ನಿರಂತರವಾಗಿ ನಾವು 2.5 ದಿನ ಆ ಬಳಿಕದ್ದು ಅಥವಾ ಆಲ್ಮೋಸ್ಟ್ 2 ದಿನ ಅಪ್ಪ ತೋರಿದ ರಾಮಾಯಣ, ಅಪ್ಪ ತೋರಿದ ಉಪನಿಷತ್ತು, ಅಪ್ಪ ತೋರಿದ ಮಹಾಭಾರತ, ಅದರ ಜೊತೆಗೆ ಅವರು ಮಾಡಿದಂಥ ಪುರಾಣದ ಮೇಲಿನ ಕೆಲಸಗಳು, ಅವರ ಬರಹಗಳು, ಅವರ ವೈಶಿಷ್ಟ್ಯ, ಹೀಗೆ ಬೇರೆ ಬೇರೆ ವಿದ್ವಾಂಸರಿಂದ ಮಾತಾಡಿಸ್ತೇವೆ. ಇದರ ಮಧ್ಯದಲ್ಲಿ ಅಪ್ಪನ ಕವಿತೆಗಳನ್ನು ಹಾಡಿಸ್ತೇವೆ. ಸುಮಾಶಾಸ್ತ್ರಿ ಮತ್ತು ನನ್ನ ತಂಗಿ ಕವಿತಾ ಉಡುಪ ಇಬ್ಬರು ಹಾಡ್ತಾರೆ. ಹಾಡುವಾಗ ಅದನ್ನು ನಾವು ಆ ಹಾಡಿನ ಜೊತೆಗೇ ಮರಳು ಚಿತ್ರವನ್ನು ರಾಘವೇಂದ್ರ ಹೆಗ್ಡೆ ಮಾಡ್ತಾರೆ, ವಿಲಾಸ್ ನಾಯಕ್ ಚಿತ್ರ ಮಾಡ್ತಾರೆ. ಈ ಕಡೆಯಿಂದ ಪ್ರಹ್ಲಾದ ನೆರಳಿನ ಚಿತ್ರಗಳ ಮೂಲಕ ಎಲ್ಲ ಹಾಡುಗಳನ್ನು ತೋರಿಸ್ತೇವೆ. ಅಪ್ಪ ಅನೇಕ ನಾಟಕಗಳನ್ನು ಬರೆದಿದ್ದಾರೆ. ಒಂದು ನಾಟಕವನ್ನು ಆವೆಯ ಮಣ್ಣಿನ ಆಟದ ಬಂಡಿ, ಶೂದ್ರಕನ ರಚನೆ, ಅದು ಮೃಚ್ಛಕಟಿಕ ಅಂತ ಮೂಲ ಸಂಸ್ಕೃತ. ಅದರ ಒಂದು ಪ್ರಯೋಗ ಕೂಡ ಇದೆ. ಅದನ್ನು ದೃಶ್ಯಂ ಸಂಸ್ಥೆ ಬೆಂಗಳೂರು ದಾಕ್ಷಾಯಣಿ ಭಟ್ ಅದನ್ನು ನಿರ್ದೇಶನ ಮಾಡ್ತಾರೆ. ಹೀಗಾಗಿ ಆ ನಾಟಕ ಇದೆ. ನಮ್ಮ ತಂದೆಗೆ ಪೂರ್ವ ಪರಂಪರೆ ಒಂದಿದೆ. ನನ್ನ ಅಜ್ಜ ಪಡುಮುನ್ನೂರು ನಾರಾಯಣಾಚಾರ್ಯರು ಅಂತ, ಅವರು ಎಷ್ಟು ಕಷ್ಟದಲ್ಲಿ ಒಂದು ಸಂಸಾರವನ್ನು ಮಾಡಿ
ಅಷ್ಟ ಮಠದ ಸ್ವಾಮಿಗಳಿಗೆ ಹೇಗೆ ಆಸ್ಥಾನ ವಿದ್ವಾಂಸರಾಗಿ ತನ್ನ ಜೀವಿತಾವಧಿಯಲ್ಲಿ ಏನೋ ಒಂದು ಪಾಡು ಇತ್ತು, ಒಂದು ಪಾಠ ಕೇಳಲಿಕ್ಕಾಗಿ ತನ್ನ ಮದುವೆಯಾದ ದಿನ ಹೆಂಡತಿಯನ್ನು ರಾತ್ರಿ ಎಲ್ಲರೂ ಮೊದಲನೇ ರಾತ್ರಿಗೆ ಹೆಣ್ಣು ಕಾಯ್ತಿರುವಾಗ ಗಂಡ ಬರ್ತಾನೆ ಅಂದರೆ ಬರಲೇ ಇಲ್ಲ. ಅವ್ರು 14 ವರ್ಷದ ಮೇಲೆ ಬಂದರು. ಅವ್ರು ಆವತ್ತು ರಾತ್ರಿ ಹೊರಟೋಗ್ಬಿಟ್ರು ಪಾಠ ಕೇಳೋಕ್ಕೆ. ಹಾಗೆ 14 ವರ್ಷದ ಮೇಲೆ ಮರಳಿ ಬಂದು ಅಥವಾ 12 ವರ್ಷದ ಮೇಲೆ ಮರಳಿ ಬಂದದ್ದು ಇವೆಲ್ಲವನ್ನು ಇಟ್ಟುಕೊಂಡು ನನ್ನ ಪಿತಾಮಹ ಅಂತ ಒಂದು ಪುಸ್ತಕ ನಾನು ಬರೆದಿದ್ದೀನಿ. ಅದನ್ನು ನಾಟಕ ರೂಪಾಂತರ ಮಾಡಿ ನಿರ್ದೇಶಿಸಿ ಅಭಿನಯಿಸ್ತಾರೆ ಸುಚೇಂದ್ರ ಪ್ರಸಾದ್. ಆ ನಾಟಕ ಇರುತ್ತೆ. ಅಪ್ಪನ ಹಾಡುಗಳು ಯಾವರಮಯ್ಯ ಕಡೆ ಗಣ್ಯನ ನೋಟ ನಿಮಗೆ ಗೊತ್ತು, ದ್ವಾದಶ ಸ್ತೋತ್ರದ ಅನುವಾದ ಭಾಗ ಎಲ್ಲ. ಅಂಥ ಹಾಡುಗಳನ್ನು ಇಟ್ಕೊಂಡು ಬನ್ನಂಜೆ ಸಂಜೀವ ಸುವರ್ಣ ಅಂತಿದ್ದಾರೆ, ಒಳ್ಳೆ ಯಕ್ಷಗಾನ ಕಲಾವಿದರು. ಅವರ ತಂಡ ಯಕ್ಷಗಾನವನ್ನು ಅಭಿನಯಿಸುತ್ತೆ. ಏಕಕಾಲದಲ್ಲಿ ರಾಮಚಂದ್ರ ಹಡಪದ ಅವರು ಅಪ್ಪನ ರಂಗಗೀತೆಗಳನ್ನು ರಾಗ ಸಂಯೋಜನೆ ಮಾಡಿ ಹಾಡ್ತಾರೆ. ಇದಲ್ಲದೆ ನಾವು ಅಪ್ಪನ ಭಗವದ್ಗೀತೆಯ ಅರ್ಥವನ್ನು ಇಟ್ಕೊಂಡು ಎಮ್ ಡಿ ಕೌಶಿಕ್ ಭಗವದ್ಗೀತೆಯನ್ನು ಮ್ಯಾಜಿಕ್ ಮಾಡಿ ತೋರಿಸ್ತಾರೆ. ಏಕ ವ್ಯಕ್ತಿ ಯಕ್ಷಗಾನ ತಾಳಮದ್ದಲೆ ಮೂಲಕ ದಿವಾಕರ್ ಹೆಗಡೆ ಅವರು ಭಾರತ ಭಾರತೀಯ ಅಂತನೋ ಅಥವಾ ಭಾರತ ಭೀಮ ಅನ್ನುವ ಅಪ್ಪನ ಭೀಮನ ಕಾನ್ಸೆಪ್ಟನ್ನು ಇಟ್ಕೊಂಡು ಏಕ ವ್ಯಕ್ತಿ ತಾಳಮದ್ದಲೆ, ಹೀಗೆಲ್ಲ ಅನೇಕ ವಿಷಯಗಳು ಅಲ್ಲಿ ಬರ್ತವೆ. ಒಂದು ಅಂಚೆ ಚೀಟಿಯನ್ನು ಕೂಡ ಅಪ್ಪನ ಹೆಸರಿನಲ್ಲಿ ಆವತ್ತು ಬಿಡುಗಡೆ ಮಾಡ್ತೀವಿ. ಇದರ ಜೊತೆಗೆ ನಾವು ಹಮ್ಮಿಕೊಂಡಿರುವ ಬಹಳ ಮುಖ್ಯವಾದ ಒಂದು ವಿಶೇಷ ಕಾಣಿಕೆ, ಅದು ನನಗೆ ಯಾಕೆ ಆ ಕಲ್ಪನೆ ಬಂತು ಗೊತ್ತಿಲ್ಲ. ಕಳೆದ 2 ವರ್ಷಗಳ ಹಿಂದೆ ನಾನು ಆ ಕಲ್ಪನೆಯನ್ನು ಹೆಚ್ಚು ಗಟ್ಟಿ ಮಾಡಿದ್ದು. ನನಗೆ ಕಲ್ಪನೆ ಬಂದಿದ್ದು MS ಧೋನಿಯ ಚಿತ್ರ ನೋಡಿದಾಗ, ಚಲನಚಿತ್ರ ನೋಡಿದಾಗ ನಮ್ಮ ಅಪ್ಪನ ಚಿತ್ರ ಹೀಗೊಂದು ಮಾಡಬೇಕು ಅಂತ. ಆ MS ಧೋನಿಯ ಥರದಲ್ಲಿ ಒಂದು ಬಯೋಪಿಕ್ಕನ್ನು 2.5 ಗಂಟೆಯ ಬಯೋಪಿಕ್ಕನ್ನು ಕೂಡ ನಾವು ಸಿದ್ಧ ಮಾಡ್ತಿದ್ದೇವೆ. ಅದು ಆಗಸ್ಟ್ 3ಕ್ಕೆ ಮಧ್ಯಾಹ್ನ ಪ್ರದರ್ಶನಗೊಳ್ಳುತ್ತೆ. ಇವಿಷ್ಟು ಆವತ್ತಿನ ಕಾರ್ಯಕ್ರಮವು. ಇದರ ಭಾಗವಾಗಿ ನಾವು ಈಗಾಗಲೇ ಭೇದೋಜ್ಜೀವನ ಅಂತ ಅವರು ಸಂಸ್ಕೃತದಲ್ಲಿ ಒಬ್ಬ ಎಡ್ವಿನ್ ಜುರೋ ಅನ್ನುವ ಅಮೇರಿಕಾದ ಪ್ರೊಫೆಸರಿಗೆ 40ನೇ ವಯಸ್ಸಿನಲ್ಲಿ ಪಾಠ ಮಾಡಿದ್ದನ್ನು ಆ ಪ್ರೊಫೆಸರ್ ನಮಗೆ ಅವರ ಆಡಿಯೋವನ್ನು ಕಳಿಸಿದರು ಆ ಪಾಠದ್ದು. ಅದನ್ನು ಒಬ್ಬರು ವಿದ್ಯಾರ್ಥಿ, ಅಪ್ಪನ ವಿದ್ಯಾರ್ಥಿ ಅಕ್ಷರೀಕರಣಗೊಳಿಸಿ ಕೊಟ್ಟಿದ್ದಾರೆ. ಅದನ್ನು ಅನುವಾದ ಸಹಿತ ನಾವು ಭೇದೋಜ್ಜೀವನ ಅಂತ ಪುಸ್ತಕ ಪ್ರಕಟಣೆ, ಅವರ ಇಡೀ ಜೀವನ ಮತ್ತು ಅವರ ಪುಸ್ತಕ, ಅವರ ಪ್ರಶಸ್ತಿ ಎಲ್ಲ ವಿವರಗಳನ್ನೆಲ್ಲ ಬನ್ನಂಜೆ ಕೈಪಿಡಿ ಅಂತ ಒಂದು ಸಣ್ಣ ಪುಸ್ತಕ, ಇದೆರಡು ಪ್ರಕಟಣೆಯನ್ನು ಕೂಡ ಈ 90ರ ಅವಧಿಯಲ್ಲಿ ಮಾಡಿದ್ದೇವೆ. ಇದು ಸಾಮಾನ್ಯವಾಗಿ ನಿಮಗೆ ನಾನು ಹೇಳಬಹುದಾದ ಚಿತ್ರಣ. ಸೊ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಸಿದ್ಧ ಮಾಡಿದ್ದೀರಿ. ಯಶಸ್ವಿ ಆಗೇ ಆಗುತ್ತೆ, ಅದರಲ್ಲಿ ಎರಡನೇ ಮಾತು ಕೂಡ ಇಲ್ಲ. ಈಗ ನಿಮ್ಮ ತಂದೆಯವರು ಬರೆದಂಥ ಕವನಗಳಲ್ಲಿ ಅಥವಾ ಹಾಡುಗಳಲ್ಲಿ ನಿಮಗೆ ಇಷ್ಟವಾದಂಥ ಯಾವುದಾದ್ರೂ ಕವನನ್ನು ಹಾಡನ್ನು ಒಂದನ್ನು ವಾಚನ ಮಾಡ್ಬೋದಾ? ನಾನು ಇಲ್ಲಿ ನನಗೆ ಕಂಠಪಾಠ ಯಾವುದೂ ಇಲ್ಲ, ಹಾಗಾಗಿ ನಾನು ಬಹಳ ಹೇಳಲಿಕ್ಕೆ ನನಗೆ ಒಂದು ಪ್ಯಾರ ಒಂದು ನುಡಿ ಆ ಥರ ನನಗೆ ಅಷ್ಟು. ಕನಕದಾಸನ ಮನೆಗೆ ಕನ್ನ ಹಾಕಿದ ಕಳ್ಳ ಕನಕ ಸಿಗಲಿಲ್ಲ ಅಂತ, ಇದು ಒಂದು ಬಹಳ ಲಕ್ಷ್ಮೀಶ್ ತೋಳ್ಪಾಡಿ ಬಹಳ ಮೆಚ್ಚುವ ಕವಿತೆ. ಕನಕದಾಸರ ಮನೆಗೆ ಕನ್ನ ಹಾಕಿದ ಕಳ್ಳ ಕನಕ ಸಿಗಲಿಲ್ಲ, ಎರಡು ಅರ್ಥದಲ್ಲಿ ಕನಕ ಸಿಗಲಿಲ್ಲ ಅವರಿಗೆ. ಈ ಕನಕದಾಸ ಸಿಗಲಿಲ್ಲ, ಆ ಕನಕವೂ ಸಿಗಲಿಲ್ಲ, ಈ ಥರದ. ಆಮೇಲೆ ತುಂಬ ಪನ್ನುಳ್ಳಂತಹ ನಾನು ನಿಮಗೆ ಬಹುಶಃ ಒಂದು ಹಾಡನ್ನೇ ನಾನು ಕಳಿಸಿಕೊಡ್ತೇನೆ, ಯಾಕೆಂದರೆ ನನ್ನ ತಂಗಿಯೇ ಹಾಡಿದ್ದಾಳೆ. ಒಂದು ಹಾಡನ್ನು ನೀವು ಬೇಕಿದ್ರೆ ಬಳಸ್ಬೋದು. ಹೇಗೆ ಅವರು ಹಳ್ಳಿಯ ಹುಡುಗಿ ಪೇಟೆಗೆ ಹೋದಳು, ಸೋಮವಾರ ಸಂತೆ ಅಂತ ಪ್ರಾರಂಭ ಆಗುತ್ತೆ ಆ ಕವಿತೆ. ಹೋದ ಹುಡುಗಿ ಬರಲೇ ಇಲ್ಲದೆ ಇದ್ದಾಗ ಹೋದಳು ಎಲ್ಲಿಗೆ, ಅಲ್ಲಿ ಇಲ್ಲಿ ಅವರು ಇವರು ಏನಾದರೂ ಮಾಡಿದ್ರ, ಇವಳು ಹೊಸ ಹುಡುಗಿ ಇಲ್ಲಿವರೆಗೆ ಪೇಟೆಗೆ ಬಂದವಳಲ್ಲ, ನಿಮ್ಮಾಣೆಗೂ ಹೇಳ್ತೇನೆ ತುಂಬ ಕೋಮಲ, ಇವಳು ಏನಾದರೂ ಅಲ್ಲಿ ಇಲ್ಲಿ ಹೋಗಿ ನಾಪತ್ತೆ ಆಗಿಬಿಟ್ಟಳ ಅನ್ನುವ ಗಾಬರಿಯಿಂದೆಲ್ಲ ಪ್ರಾರಂಭ ಆಗುವ ಕವಿತೆ ಕಡೆಗೆ ಹೇಳುತ್ತೆ, ಇಲ್ಲ ಅವಳೊಂದು ವೇಳೆ ನಮಗೆ ಸಿಗದೇ ಇದ್ದರೆ ನಮಗೆ ಬಹಳ ನಷ್ಟ, ಅವಳು ತುಂಬ ನಮಗೆ ಬೇಕಾದವಳು. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಒಂದು ಘೋಷಣೆ ಮಾಡ್ತಾರೆ, ಈ ಹುಡುಗಿಯನ್ನು ಎಲ್ಲಿಯಾದರೂ ನೀವು ಕಂಡರೆ ಹುಡುಕಿ ಕೊಡಿ, ಹುಡುಕಿ ಕೊಟ್ಟವರಿಗೆ ಒಂದು ಬಹುಮಾನ ಇದೆ, ಏನು ಅಂದರೆ ಹುಡುಕಿ ಕೊಟ್ಟವರಿಗೆ ನಮ್ಮ ಹುಡುಗಿ. ಹೀಗೊಂದು ಕವಿತೆ. ಏನು ಅರ್ಥ ಆಗುತ್ತೆ, ಹುಡುಕಿ ಕೊಟ್ಟವರಿಗೆ ನಮ್ಮ ಹುಡುಗಿ ಅಂದರೆ? ಹಾಗಾದರೆ ಅದರ ಅಧ್ಯಾತ್ಮದ ಅರ್ಥಕ್ಕೆ ನೀವು ಬಂದರೆ ಇದು ಒಂದು ಕೋಮಲವಾದ ಜೀವ. ಹಳ್ಳಿಯ ಹುಡುಗಿ ಅಂದರೆ ಮತ್ಯಾರೂ ಅಲ್ಲ, ಜೀವ. ಈ ಜೀವ ಹೊಸದಾಗಿ ಪೇಟೆಗೆ ಬಂದಿದೆ, ಈ ದೇಹದ ಮುಖಾಂತರ ಇಂದ್ರಿಯಗಳ ಸಂತೆಗೆ ಬಂದಿದೆ. ಆದ್ದರಿಂದ ಇದು ಸೋಮವಾರ ಸಂತೆ. ಸೋಮವಾರ ಅಂದರೆ ಸೋಮ ಅಂದರೆ ಚಂದ್ರ, ಚಂದ್ರ ಮನಸ್ಸಿಗೆ ಸಂಬಂಧಪಟ್ಟವ, ಇಂದ್ರಿಯಗಳಿಗೆ ಸಂಬಂಧಪಟ್ಟವ. ಈ ಇಂದ್ರಿಯಗಳ ಲೋಕಕ್ಕೆ ಬಂದು ಬಿಟ್ಟಿದೆಯಪ್ಪ, ಇದು ತುಂಬ ಪಾಪದ ಕೋಮಲವಾದ ಶುಭ್ರ ಜೀವ. ಬಂದದ್ದು ಏನಾಗಿದೆ, ಈ ಪೇಟೆಯ ಗದ್ದಲದಲ್ಲಿ ಕಳೆದು ಹೋಗಿದೆ, ಅವನನ್ನು ಮರೆತಿದೆ. ಈ ಕಳೆದು ಹೋದದ್ದನ್ನು ಹುಡುಕ್ತಾ ಇದೆ. ಯಾವುದು, ಒಳಗೆ ಇರುವ ಇನ್ನೊಂದು ಎಚ್ಚರ ಮಾಡುವ ಕೋಳಿಯೋ, ಕುಹು ಕುಹು ಕೂಗುವ ಕೋಗಿಲೆಯೋ ಒಂದು ಇದೆಯಲ್ಲ ನಮ್ಮ ಒಳಗೆ ಎರಡು, ಆ ಆತ್ಮ ಕೂಗಿಗೆ ಅದು ಹುಡುಕ್ತಿದೆ, ಇದು ಸಿಕ್ತಿಲ್ಲ. ಈಗ ಈ ಒಳಗಿರುವ ಇನ್ನೊಂದು ಏನು ಅನೌನ್ಸ್ ಮಾಡ್ತಿದೆ ಅಂದರೆ, ಹುಡುಕಿದರೆ ಕೊಡಿ, ಸಿಕ್ಕರೆ ನಮಗೆ ತಂದು ಕೊಡಿ ಅಂತ ಹೇಳ್ತಿದೆ. ತಂದು ಕೊಟ್ಟರೆ ನಾವು ನಿಮಗೇ ಕೊಡ್ತೇವೆ ಅಂತ ಅಪ್ಪ ಘೋಷಿಸುವಾಗ ಅಪ್ಪನಿಗೆ ತುಂಬ ಖಚಿತ ಭರವಸೆ.
ಈ ಹುಡುಗಿ, ಈ ಜೀವ ಅವನಿಗಲ್ಲದೆ ಬೇರೆ ಯಾರಿಗೂ ಸಿಗಲ್ಲ. ಸಿಕ್ಕರೆ ಅವನಿಗಲ್ಲದೆ ಇನ್ಯಾರಿಗೆ ಸಲ್ಲಬೇಕು. ಆದ್ದರಿಂದ ನಮ್ಮ ಹುಡುಗಿ ನಿಮಗೆ ಈ ಥರದ, ಅಂದರೆ ನಿಮಗೆ ಅಧ್ಯಾತ್ಮ ಅಂತ ಹೇಳ್ತಿದ್ದಾರೆ ಅಂತಲೇ ಗೊತ್ತಾಗದ ಒಂದು ಜನಪದ ಹಾಡಿನ ಹಾಗೆ ಇದೆ ಅದು. ನಾನೊಂದು ಅರ್ಥಗಳನ್ನಷ್ಟೇ ಇಟ್ಕೊಂಡು ಹೇಳಿದೆ, ಯಥಾರ್ಥ ವಾಕ್ಯ ತುಂಬ ಚೆನ್ನಾಗಿದೆ. ಮುದುಕಿಯ ಮನೆ ಅನ್ನುವ ಹಾಡು ಕೂಡ ಹಾಗೆ. ಅಲ್ಲೂ ಅಂಥ ಅದ್ಭುತ ಅರ್ಥಗಳನ್ನುಳ್ಳ ವಿಶೇಷ ಪರಿಭಾಷೆಗಳನ್ನು ಬಳಸಿದ, ಸಾಮಾಜಿಕರಿಗೆ ಸಾಮಾಜಿಕ ಅರ್ಥ ಆಗಬಹುದಾದ, ಆಧ್ಯಾತ್ಮಿಕ ವಲಯಕ್ಕೆ ಹೋದರೆ ಅದಕ್ಕೆ ಕರ್ಕೊಂಡು ಹೋಗಬಲ್ಲ ಅನೇಕ ಕವಿತೆಗಳಿವೆ. ನಿಮಗೆ ಸ್ಯಾಂಪಲ್ ಬೇಕಾದರೂ ಕೊಡ್ಬೋದು, ಅಥವಾ ಬೇಕಾದಷ್ಟು 10 ಹಾಡುಗಳನ್ನು ನಾವು ಈ ಥರದ್ದನ್ನು ಆಯ್ಕೆ ಮಾಡಿ ರಾಗ ಸಂಯೋಜನೆ ತುಂಬ ಚೆನ್ನಾಗಿ ಗುರುರಾಜ್ ಮಾರ್ಪಳ್ಳಿ ಎಲ್ಲ ಮಾಡಿದ್ದಾರೆ. ಕೆಲವು ಸುಮಾಶಾಸ್ತ್ರಿ ಮಾಡಿದ್ದಾರೆ, ತುಂಬ ಚೆನ್ನಾಗಿವೆ. ನಾನು ಬೇಕಿರೋ ಒಂದು ಸ್ಯಾಂಪಲನ್ನು ನಿಮಗೆ ಕೊಡ್ಮಾಡ್ಬೋದು. ಖಂಡಿತವಾಗಿಯೂ ಕೂಡ ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾಗ ಸಾಕಷ್ಟು ವಿಚಾರಗಳನ್ನು ಮಾತನಾಡುವಂಥದ್ದು ಇರುತ್ತೆ. ಇವತ್ತು ಪ್ರಮುಖವಾಗಿ ನಾವು ಈ ಒಂದು ವಿಚಾರವನ್ನು ಎತ್ತುಕೊಂಡಿರುವಂಥದ್ದು, ಜೊತೆಗೆ ನಿಮ್ಮ ಜೊತೆಯಲ್ಲಿ ನಿಮ್ಮ ತಂತ್ರಾನುಭವದ ಬಗ್ಗೆ ಕೂಡ ಸಾಕಷ್ಟು ಮಾತನಾಡುವಂಥದ್ದು ಇರುತ್ತೆ. ಮುಂಬರುವಂಥ ಸಂದರ್ಭದಲ್ಲಿ ಅಂಥದ್ದು ಒಂದು ಅವಕಾಶ ಸಿಗುತ್ತೆ ಅನ್ನುವಂಥ ಭಾವನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಂದರ್ಭ ಬರ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಪಾಲ್ಗೊಂಡಿದ್ದೀರಿ, ನಿಮಗೆ ತುಂಬ ಧನ್ಯವಾದಗಳು. ಆಗಲಿಪ್ಪ, ನನಗೂ ಕೂಡ ತುಂಬ ಸಂತೋಷ. ಯಾಕೆಂದರೆ ಒಳ್ಳೆಯ ಮನಸ್ಸಿನ ಸಂವೇದನೆಗಳು ಪರಸ್ಪರ ಎದುರಾಬದುರಾದಾಗ ಮೂಡುವ ಪ್ರಶ್ನೆಗಳಿಗೆ ನಮ್ಮಿಂದ ಏನೋ ಉತ್ತರಗಳು ಬಂದದ್ದು 4 ಜನರಿಗೆ ಉಪಕೃತವಾದರೆ ಅದೇ ಧನ್ಯತೆ. ತುಂಬ ತುಂಬ ಸಂತೋಷ. ನಮಸ್ಕಾರ. ನಮಸ್ಕಾರ. ಇಷ್ಟೊತ್ತವರೆಗೂ ಕಾರ್ಯಕ್ರಮವನ್ನು ನೋಡಿದ್ದೀರಿ. ನಿಮಗೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂಥ ಮತ್ತು ಈ ಚರ್ಚೆಯನ್ನು ಆಲಿಸುವಂಥ ಸಂದರ್ಭ ಇದು. ಇದೇ ರೀತಿಯಾಗಿ ವಿಶೇಷ ಅತಿಥಿ ಜೊತೆಯಲ್ಲಿ ಮತ್ತೆ ಪಾಸಿಟಿವ್ ಪಲ್ಸ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇರ್ತೀನಿ. ಸದಾಕಾಲ ನಮ್ಮ ಡಿಜಿಟಲ್ ಮಾಧ್ಯಮ ಇರ್ಬೋದು, ನಮ್ಮ ನ್ಯೂಸ್ TV ಮಾಧ್ಯಮ ಇರ್ಬೋದು, ವೀಕ್ಷಿಸ್ತಾ ಇರಿ. ನಿಮ್ಮ ಬೆಂಬಲ ನಮಗೆ ಇದೇ ರೀತಿಯಾಗಿ ಮುಂದುವರಿತಾ ಇರಲಿ. ಇದು ಸ್ವರ್ಣ ನ್ಯೂಸ್, ನೇರ, ದಿಟ್ಟ, ನಿರಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.